ವಿನಯದೊಳೈತಂದಣ್ಣನ ಪದಗಳು ಸೌಭದ್ರತಾ ಮಣಿದು ಅಣ್ಣಯ್ಯ ತಂಗಿ ಇದು ವಂದಿಸಿಕೊಂಡಿದ್ದೇನೆ. ಏನಣ್ಣಯ್ಯ? ತಂಗಿ ಮಂಗಲ ಸುಗಾತ್ರೆ ತಂಗಿ ಬಾರವ್ವ ಸುಭದ್ರೆ ಮಂಗಲ ಸುಗಾತ್ರೆ ಮಂಗಲ ಸುಗಾತ್ರೆ ಅಂಗನ ಮಣಿಯೇ ಕುರಂಗ ಸಮನೇತೆ ಅಂಗನ ಮಣಿಯೇ ಕುರಂಗ ಸಮನೇತೆ ಪುಂಗವನ ಪದವ ಹಿಂಗದೆ ಸೇವಿಸಲು ಪಡೆವೆ ತುಂಗದರ ಸಂಪದವ ತಂಗಿ ಬಾರುವ ಸೌಭದ್ರೆ ಮಂಗಲ ಸುಗಾತ್ರೆ ತಂಗಿ ಅಣ್ಣಯ್ಯ ಸುಭದ್ರಾ ಮಂಗಲ ಸುಗಾತ್ರೆಯಾದಂತಹ ನಿನ್ನನ್ನು ನೋಡಿದ ಕಾಲಕ್ಕೆ ಹೊಟ್ಟೆ ತುಂಬಿದ ಹಾಗಾಗುತ್ತದೆ. ಆಗುವುದಕ್ಕೆ ತಂಗಿಯಾದರೇನು, ಹೆತ್ತ ಮಗಳಿಗಿಂತ ಅಧಿಕವಾದಂತಹ ಪ್ರೀತಿಯಿಂದ ವಾತ್ಸಲ್ಯದಿಂದ ನಿನ್ನನ್ನು ಸಂರಕ್ಷಿಸಿಕೊಂಡು ಬಂದದ್ದು ನಾವು. ಹೌದಣ್ಣ ಅಲ್ವ? ಯಾಕಂದ್ರೆ ಒಬ್ಬಳಾಕೆ ಹೆಣ್ಣು ಉಭಯ ಕುಲೋದ್ಧಾರಿಣಿಯಾಗಿ ಗುರುತಿಸಲ್ಪಟ್ಟವಳು. ಒಬ್ಬ ಗಂಡಿಗೆ ಏನು ಅರ್ಹತೆ ಕೇಳಿದರೆ ಹುಟ್ಟಿದ ಮನೆತನವನ್ನು ಬೆಳಗಬಹುದು. ಆದರೆ ದೈವ ಒದಗಿಸಿಕೊಟ್ಟ ಅವಕಾಶ ಹೆಣ್ಣಿಗೆ ಹೆಚ್ಚು. ಉಭಯ ಕುಲವನ್ನು ಉದ್ಧರಿಸಬಹುದಾದಂಥ ಅರ್ಹತೆಯನ್ನು ಹೆಣ್ಣಿನಲ್ಲಿ ತುಂಬಿಸೇ ಸೃಷ್ಟಿಸಿದಂತೆ ಭಗವಂತ. ಹೆತ್ತ ಮನೆಗೂ ಸೇರಿದ ಮನೆಗೂ ಎರಡೂ ಮನೆಯನ್ನು ಬೆಳಗಬಹುದಾದಂಥ ಅರ್ಹತೆಯನ್ನು ಹೆಣ್ಣಾದವಳು ಹೊಂದಿರ್ತಾಳೆ. ಬಹಳ ನಿರೀಕ್ಷೆ ಪ್ರತೀಕ್ಷೆ ನಿನ್ನ ಭವಿಷ್ಯದ ಕುರಿತಾಗಿ ಸದಾ ಸರ್ವದಾ ನಮಗುಂಟು. ಲೋಕ ರೂಢಿಯಲ್ಲಿ ಒಂದು ಮಾತುಂಟು, ಮನೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳೊಬ್ಬಳು ವಯಸ್ಸಿಗೆ ಬಂದಂತಹ ಕಾಲಕ್ಕೆ ಹಿರಿಯರ ಚಿಂತೆಗೆ ಕಾರಣಳಾಗುತ್ತಾಳೆ ಅಂತ. ಅಂದ್ರೆ ಹೆಣ್ಣು ಚಿಂತೆ ಒದಗಿಸ್ತಾಳೆ ಅಂತ ಅರ್ಥ ಅಲ್ಲ. ಯಾಕೆ ಕಾರಣಳಾಗುತ್ತಾಳೆ? ಎಲ್ಲಿಯಾದ್ರೂ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಹೋದರೆ ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗಿ ಒದಗ್ತದೆ. ಮನೆತನದ ಘನತೆ ಹೋಗುತ್ತದೆ ಅಲ್ವಾ? ಸರಿಯಾದ ಮನೆಗೆ ಸೇರದೆ ಹೋದ್ರೆ ಅದರ ಮೂಲಕವಾಗಿ ಒದಗಿ ಬರಬಹುದಾದಂತಹ ನಂಟಸ್ತಿಗೆ ಹಾಳಾಗಿ ಹೋಗುತ್ತದೆ. ಹೀಗೆ ನಾನಾ ಯೋಚನೆಗಳಿಂದ ಒಬ್ಬಳಾಕೆ ಹೆಣ್ಣಿನ ಕುರಿತಾಗಿ ಹಿರಿಯರಾದವರು ಚಿಂತಿಸಬೇಕು. ಒಂದು ಮನೆ ಹಾಳಾಗುವುದಲ್ಲ, ಎರಡು ಮನೆಯೂ ಹಾಳಾಗಿ ಹೋಗ್ತದೆ. ವಿದ್ಯಾಸಂಪನ್ನಳು, ಬುದ್ಧಿವಂತಳು, ಆಮೇಲೆ ಅಂಗಸೌಷ್ಠವವನ್ನು ಅಂದವಾಗಿ ಹೊಂದಿದವಳು, ಎಲ್ಲವೂ ಆಗಿ ನಮ್ಮ ಭವಿಷ್ಯದ ಕೈಗನ್ನಡಿ ಹಾಗೆ ನೀನು ಒದಗಿ ಬಂದವಳು ಸುಭದ್ರಾ. ಅರ್ಥಪೂರ್ಣವಾದ ಹೆಸರನ್ನು ಹಿರಿಯರು ಸೂಚಿಸಿದ್ದಾರೆ. ಅದೇ ವಿಶ್ವಾಸವನ್ನು ನಾವು ಇರಿಸಿಕೊಂಡೇ ನಿನ್ನನ್ನು ಸಾಕಿದ್ದೇವೆ. ಕುರಂಗ ಸಮನೇತ್ರೆ. ಹೌದು, ಕಾಡಿನಲ್ಲಿ ಎಲ್ಲಿ ಅಪಾಯ ಬರ್ತದೋ ಅನ್ನುವಂತಹ ಎಣಿಕೆಯಿಂದ ಜಿಂಕೆಯೊಂದು ಸದಾ ಕಾಲ ಎಚ್ಚರಿಕೆಯಿಂದ ಪರಿಸರವನ್ನು ವೀಕ್ಷಿಸುತ್ತಾ ಬದುಕನ್ನು ಸಾಗಿಸ್ತದೆ ಅಂತ. ಯಾವ ಕಡೆಯಿಂದ ಅಪಾಯ ಬಂದರೂ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವುದಕ್ಕೆ ಏನು ಬೇಕು ಅನ್ನುವುದಕ್ಕಾಗಿ ಸುತ್ತ ದೃಷ್ಟಿಯನ್ನು ಹರಿಯಗೊಡುತ್ತಾ ಆಚೆ ನೋಡುತ್ತಾ ಈಚೆ ನೋಡುತ್ತಾ ಎಲ್ಲಿಂದಲೂ ಅಪಾಯ ಬರಬಹುದು. ಹೆಣ್ಣಾದವಳಿಗೆ ಆ ಎಚ್ಚರಿಕೆ ಬೇಕಾಗುತ್ತದೆ. ವ್ಯಕ್ತಿಗೆ ಬೇಕು, ಅದರಲ್ಲಿ ಸ್ತ್ರೀಗೆ ಹೆಚ್ಚು ಬೇಕು. ಯಾಕೆಂದ್ರೆ ಪಕ್ಕನೆ ಅಪಾಯ ಬರುವಂತಹ ಸಂಭವಗಳು ಪ್ರಪಂಚದಲ್ಲಿ ಅಧಿಕವಾಗಿರುವುದರಿಂದ ನಿನ್ನ ಬದುಕಿನಲ್ಲಿ ನಿನ್ನ ಚೌಕಟ್ಟನ್ನು ಮಿತಿಯನ್ನು ಅರ್ಥ ಮಾಡಿಕೊಂಡು ಹೇಗೆ ಬದುಕು ಸಾಗಿಸಬೇಕು ಅನ್ನುವಂತಹ ವಿವೇಕವನ್ನು ಜಾಗೃತವಾಗಿ ನೀನು ಇರಿಸಿಕೊಂಡವಳು. ಮುಖದ ಅಲಂಕಾರದ ವೃದ್ಧಿಗೆ ಬೇಕಾದ ಹಾಗೆ ಮುಂಗುರುಳನ್ನು ದುಂಬಿಯಂತೆ ನಿನ್ನ ಹಣೆಯಲ್ಲಿ ನಾವು ಯಾವಾಗಲೂ ಕಾಣುತ್ತೇವೆ, ಭೃಂಗ ಚಿಕ್ಕುರೆ. ಆದರೆ ಕೇವಲ ಹಣೆ ಅಲಂಕಾರಕ್ಕೆ ಮಾತ್ರ ಇರುವುದಲ್ಲ, ಅದು ನಿಜವಾಗಿಯೂ ಬುದ್ಧಿಯೂ ಭೃಂಗದ ಹಾಗಿರಬೇಕಂತ. ಹೆಣ್ಣಾದವಳಿಗೆ ಏನು ಮಾಡ್ತದೆ, ಎಲ್ಲಿ ಅರಳಿ ನಿಂತು ಸುಮ ಉಂಟು ಅನ್ನುವುದರಿಂದ ತನ್ನ ಬದುಕಿಗೆ ಹಿತವಾಗಬಹುದಾದಂತಹ ಮಕರಂದವನ್ನು ಹೇಗದು ಆಸ್ವಾದಿಸ್ತದೆಯೋ
ಆಯ್ಕೆ ಮಾಡುವಲ್ಲಿ ಅರಿತು ವ್ಯವಹರಿಸುವಂತಹ ಮತಿಯನ್ನು ಹೆಣ್ಣಾದವಳು ಹೊಂದಿರಬೇಕು. ನಮ್ಮ ಬದುಕಿನ ಸೌಭಾಗ್ಯ ಅಂತಹ ಒಂದು ಉತ್ತಮವಾದಂತಹ ಅವಕಾಶವೇ ತಾನಾಗಿ ಒದಗಿ ಬಂದಿದೆ. ನೀನು ಹಿರಿಯರ ಮೇಲಿರಿಸಿದ ಗೌರವದ ಕಾರಣದಿಂದಲೋ ಅಥವಾ ನಿನ್ನ ಸನ್ನಡತೆಯ ಪರಿಣಾಮ ರೂಪವಾಗಿಯೋ ಅಥವಾ ನಿನಗೆ ಒಳಿತಾಗಬೇಕು ಅನ್ನಂತಹ ನಮ್ಮವರೆಲ್ಲರ ಶುಭಾಶಯದ ಪ್ರತೀಕವಾಗಿಯೋ ಒಂದು ಸದವಕಾಶ ತಾನಾಗಿ ಒದಗಿ ಬಂದಿದೆ. ಈ ಪ್ರಪಂಚದಲ್ಲಿ ದೈವ ಸಹಾಯ ಅನುಕೂಲಗಳೆಲ್ಲ ಒದಗಿ ಬರುವುದ್ರ ಹಾಗೆ ಯಾರೋ ತಂದು ಬಾಯಿಗೆ ಹಾಕ್ತಾರೆ ಅಂತ ಅರ್ಥ ಅಲ್ಲ. ಬೇರೆ ಬೇರೆ ರೂಪದಿಂದ ಅದು ನಮಗೆ ಒದಗಿ ಬರ್ತದೆ ಅಂತ ಅರ್ಥ. ಕೇಳಿರಬೇಕಲ್ಲ, ಕಂಡಿರಬೇಕಲ್ಲ ನೀನು ಸಂಭ್ರಮವನ್ನು. ಪುರದ ಹೊರಗಿದ್ದಂತಹ ಮಹಾತ್ಮರೋರ್ವರು ಸನ್ಯಾಸಿಗಳು ಚಾತುರ್ಮಾಸ್ಯ ವ್ರತವನ್ನು ಪೂರೈಸುವುದಕ್ಕೆ ನಮ್ಮ ಪಟ್ಟಣದ ಒಳಗಿದ್ದು ಕಾಲವನ್ನು ಕಳೆಯುವುದಕ್ಕೆ ಒಪ್ಪಿ ಒದಗಿ ಬಂದಿದ್ದಾರೆ. ಪ್ರಮದಾವನದಲ್ಲಿ ತಂದಿರಿಸಿದ್ದೇನೆ. ಒಳ್ಳೆಯದು. ಅಂತಹ ಯತಿಪುಂಗವರನ್ನು ಸೇವಿಸುವಂತಹ ಒಂದು ಅವಕಾಶ ತಾನಾಗಿ ನನಗೆ ಒದಗಿ ಬಂದಿದೆ. ನಮ್ಮ ಭವಿಷ್ಯಕ್ಕೆ ನಮ್ಮ ಭದ್ರತೆಗೆ ಒಳಿತಾಗಬೇಕು ಅಂತಾದರೆ ಮಹಾತ್ಮರ ಸಂಸರ್ಗ ಬೇಕು, ಮಹಾತ್ಮರ ಸೇವೆಯನ್ನು ಎಸಗಬೇಕು, ಅವರ ಆಶೀರ್ವಾದವನ್ನು ನಾವು ಕೈಗೊಳ್ಳಬೇಕು. ಅಂತಹ ಒಂದು ಸದವಕಾಶ ಈ ಹರೆಯದಲ್ಲಿ ನಿನಗೆ ಒದಗಿ ಬಂದಿದೆ ಅಂತಾದರೆ ಅದು ನಿನ್ನ ಬದುಕಿನ ಸೌಭಾಗ್ಯದ ಸಲ್ಲಕ್ಷಣ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಅವರನ್ನು ಸೇವೆ ಮಾಡಿ ಅವರ ಮನಸ್ಸಿನ ಇಷ್ಟವನ್ನು ಕೈಗೂಡಿಸಿಕೊಂಡು ಅವರ ಮೂಲಕ ಅನುಗ್ರಹವಾದಂತಹ ಒಂದು ಆಶೀರ್ವಾದವನ್ನು ನೀನು ಕೈಗೊಂಡೆ ಅಂತಾದರೆ ಅದು ನಿನ್ನ ಭವಿಷ್ಯಕ್ಕೆ ಒಳಿತಾಗ್ತದೆ. ಬಾರಮ್ಮ. ಅಣ್ಣಯ್ಯ, ನೀನೇ ಹೇಳುವುದ ಹೀಗೆ? ಅಣ್ಣಲಾಲಿಸು ಪರಗಂಡಸರನ್ನು ಅಣ್ಣಲಾಲಿಸು ಪರಗಂಡಸರನ್ನು ಕಣ್ಣಿಂದ ಕಂಡಿಗಾದ ಅರಿಯನೋ ಪರಗಂಡಸರನ್ನು ಕಣ್ಣಿಂದ ಕಂಡಿಗಾದ ಅರಿಯನೋ ಪರಪುರುಷರ ಸೇವೆ ಬಣ್ಣವೇ ಅಣ್ಣ ತಿನ್ನ ಜೀವನೆಯರ್ಗೆ ಪರ ಪುರುಷರ ಸೇವೆ ಬಣ್ಣವೇ ಮನದಲ್ಲಿ ಎಣ್ಣಿಸದರವೇ ತಿನ್ನ ಜೀವನೆಯರ್ಗೆ ಪರ ಪುರುಷರ ಸೇವೆ ಬಣ್ಣವೇ ಸೇವೆ ಬಣ್ಣವೇ ಸೇವೆ ಬಣ್ಣವೇ ಮನದಲ್ಲಿ ಎಣ್ಣಿಸದರವೇ ಅಣ್ಣಲಾಲಿಸು ಬರೆ ಗಂಡಸರನ್ನು ಕಣ್ಣಿಂದ ಕಂಡೆಂದಿಗಾದರನೆಯೇನೋ ಅಣ್ಣ ಅಣ್ಣಯ್ಯ, ತಂಗಿ ಬರಲಿ ತಂಗಿ ಸುಭದ್ರೆ ಅಂತ ಹೇಳಿ ಕಳಿಸಿದಾಗ ಸಮಾಧಾನ ಆಗಿತ್ತು ನನಗೆ. ದೊಡ್ಡಣ್ಣನ ಹತ್ರ ಮಾತನಾಡುವುದು ಇವತ್ತು. ಸಲಿಗೆ ಇರುವುದು ಸಣ್ಣಣ್ಣನ ಹತ್ರ, ಹೆಚ್ಚಿಗೆ ಸಲಿಗೆ ನನಗೆ. ದೊಡ್ಡಣ್ಣನ ಹತ್ರ ಮಾತನಾಡುವುದಕ್ಕೆ ದೊಡ್ಡಣ್ಣನೇ ಕರೆಯುತ್ತಾ ಇದ್ದಾನೆ ಅಂತ ಆದ್ರೆ ಬಂದು ನಮಸ್ಕರಿಸಿದಾಗ ನೀನು ಆಡಿದ ಮಾತುಗಳನ್ನ ಮೊದಲು ಕೇಳುವಾಗ ಸಮಾಧಾನ. ಏನು ಅಣ್ಣಯ್ಯ ನನ್ನಿಂದ ಇಷ್ಟು ಸಮಾಧಾನಗೊಳ್ತಾ ಇದ್ದಾನಲ್ಲ, ನನ್ನ ಕಣ್ಣುಗಳು ಹುಬ್ಬುಗಳು ನನ್ನ ಮುಖವೋ ಅಣ್ಣನಿಗೆ ಇಷ್ಟು ಸಮಾಧಾನ ಕೊಡ್ತದೆ ಅಂತ ಅದಕ್ಕಿಂತ ಧನ್ಯತೆ ಇನ್ನೇನು ಬೇಕು ನನಗೆ? ಹೌದಪ್ಪ. ಹಾಗೊಂದು ಸಮಾಧಾನದಲ್ಲಿ ನಾನು ಇರುವಾಗ ಕಡೆಯಲ್ಲಿ ನೀನು ಹೇಳಿದ್ದು ಆ ಎತ್ತಿಗಳ ಸೇವೆಗೆ ನೀನು ನಿಯುಕ್ತಳಾಗಬೇಕು ಅಂತ. ಹೌದು. ಅದು ಹೇಗಣ್ಣ ಆಗ್ತದೆ? ಅದು ನಾನು ನಿನ್ನ ದೃಷ್ಟಿಯಲ್ಲಿ ನಾನಿನ್ನು ಸಣ್ಣವಳು ಅಂತ ಇರಬೇಕು. ಗಂಡಸರಿಗೆ ಅದು ಗೊತ್ತಾಗುವುದಿಲ್ಲ, ಅಮ್ಮನಿಗೆ ಗೊತ್ತಾಗುತ್ತದೆ ನಾನು ದೊಡ್ಡವಳಾಗಿದ್ದೇನೆ. ಹದಿಹರೆಯಕ್ಕೆ ಕಾಲಿಟ್ಟಿದ್ದಿ. ಹೌದು ಅಣ್ಣಯ್ಯ, ಇಲ್ಲಿಯವರೆಗೆ ಅಪ್ಪನನ್ನ
ನಿನ್ನನ್ನ ಸಣ್ಣಣ್ಣನನ್ನ ಬಿಟ್ಟರೆ ಬೇರೆ ಗಂಡಸರನ್ನ ಕಣ್ಣೆತ್ತಿ ಸಹಿತ ನೋಡಿದವಳಲ್ಲ ನಾನು. ಹಾಗೆ ನನ್ನನ್ನು ಬೆಳೆಸಿದ್ದೀರಿ ನೀವು. ಅತ್ಯಂತ ನಿಕಟವಾದ ಸಂಬಂಧ ಉಳ್ಳವರನ್ನೆಲ್ಲ ಕಂಡಿದ್ದಿ. ರೆಪ್ಪೆಗಳು ಕಣ್ಣನ್ನು ಹೇಗೆ ಕಾಪಾಡ್ತಾವೋ ಹಾಗೆ ಹೊರಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನನ್ನನ್ನು. ಅಂದ್ರೆ ಬಿಡ್ಲಿಲ್ಲ ಅಂದ್ರೆ ಆಕ್ಷೇಪ ಅಲ್ಲ, ಹಾಗೊಂದು ಶಿಸ್ತಿನಿಂದ ನನ್ನನ್ನು ಬೆಳೆಸಿದ್ದೀರಿ. ಇವತ್ತು ಅವರ ಸೇವೆಗೆ ಕೇಳಿದ್ದೇನೆ ನಾನು. ಕೃತವರ್ಮ ಮಾವನ ಮಗಳು ಕಲಾವತಿ ನೋಡಿ ಬಂದವಳು ಹೇಳಿದ್ದಾಳೆ, ಯುವಕ ತಾಪಸಿ. ಅಯ್ಯೋ, ಹೇಳಿದ್ದಾಳೆ ಅವಳು. ಏನೊಂದು 30-32. ಹೌದು, ಅಷ್ಟರೊಳಗೆ ಅಲ್ಲ, ಯುವಕರು ತಾಪಸಿಗಳಾಗಬಾರದು, ಸನ್ಯಾಸಿಗಳಾಗಬಾರದು ಅಂತಲ್ಲ, ಅಪೂರ್ವವಾದ ಅವಕಾಶ ಅಂತ ಅರ್ಥ. ಆದ್ರೆ ಅವರು ಸನ್ಯಾಸಿಗಳಾದವರು ಯುವಕರು ಎನ್ನುವುದು ಸುಳ್ಳಲ್ವಲ್ಲ? ಹೌದಲ್ಲ? ಅವರು ಹೌದು. ನಾನು ಯೌವನೆಯಲ್ಲಿ ಭರಿತಳಾದವಳು. ತಿನ್ನ ಯೌವನೆಯರಿಗೆ ಬೇರೆಯವರ ಸೇವೆ, ಪರಗಂಡಿಸಿನ ಸೇವೆ ಮಾಡುವುದು ಬಣ್ಣವೇ ಅಣ್ಣ? ನನಗೊಂದು ಸಂದೇಹ ಬಂತು. ನೀನು ಹೀಗೆ ಹೇಳುವಾಗ ಈವರೆಗೆ ಸಣ್ಣಣ್ಣ ಮತ್ತು ನೀವು ನನ್ನನ್ನು ಭದ್ರವಾಗಿ ರಕ್ಷಣೆ ಮಾಡಿದವರು, ಈ ಸುಭದ್ರೆಯ ರಕ್ಷಣೆಯನ್ನು ಬೇರೆಯವರಿಗೆ ವಹಿಸುವ ಅಂತ ಖಂಡಿತೋ ಅಲ್ಲ ನನಗೆ ಅನಿಸಿದ್ದದು. ಈಗ ಅವರ ಸೇವೆಗೆ ಎಲ್ಲಿಯಾದ್ರೂ ಉಂಟೆ ಅಣ್ಣ? ಈಗ ಒಂದು ಮಾತುಂಟಲ್ಲ, ತಿರುಗಾಡುವ ಸಂಸಾರಿಗಳನ್ನ ಒಂದೇ ಕಡೆ ಕುಳಿತುಕೊಳ್ಳುವ ಸನ್ಯಾಸಿಗಳನ್ನಷ್ಟು ನಂಬುವುದು ಅದು ಅವಳ ಕಲಾವತಿ ಹೇಳಿದ್ದು ಅಷ್ಟು. ಹಾಗಾಗಿ ಇಲ್ಲಿ ಕುಳಿತುಕೊಂಡವರ ಸೇವೆಗೆ ಸರಿ ಅಣ್ಣ. ನಾನು ಹೋಗುದಿಲ್ಲ ನನಗೆ ಆಗಲಿಕ್ಕೆ ಇಲ್ಲ. ತಂಗಿ, ಲೋಕಾನುಭವದ ಕೊರತೆಯಿಂದಲಾಗಿ ಬಂದ ನುಡಿಗಳಾದ್ದರಿಂದಲೇ ನನಗೆ ಆವೇಶಕ್ಕೋ ಕತೆಗೋ ಕಾರಣ ಆಗಲಿಲ್ಲ. ನೀನು ಹೇಳಿದ್ದು ಒಂದು ಹಂತದ ತನಕ ಸರಿ. ಹೆಣ್ಣಾದವಳಿಗೊಂದು ಸೀಮೆ ಅನ್ನುವುದಿದೆ, ಆ ಪರಿಧಿಯನ್ನು ದಾಟಿ ವ್ಯವಹರಿಸಿದ್ರೆ ಆ ಹೆಣ್ಣತನವೇ ಪ್ರಶ್ನಾರ್ಹವಾಗ್ತದೆ, ಆಗಿಬಿಡ್ತದೆ. ಎಂತ ಹೆಣ್ಣಪ್ಪ ಅದು ಅಲ್ವ? ಹೌದು. ಈಗ ಅಂತರಂಗ ಹೇಗೇ ಇರಬಹುದು, ಆದ್ರೆ ಪಕ್ಕನೆ ಕಾಣುವಾಗ ಹಾಗಾಗಿ ಹೋಗ್ತದೆ. ಒಂದು ಸೀಮೆ, ಪರಪುರುಷರು ಅಂತವರ ದರ್ಶನವೂ ಹೆಣ್ಣಾದವಳಿಗೆ ನಿಷಿದ್ಧ ಅಲ್ವ? ಅದರಲ್ಲಿಯೂ ನೀನು ರಾಜಮನೆತನಕ್ಕೆ ಸಂಬಂಧಿಸಿದ. ಈಗ ಹೊರಗೆ ಹೋಗುವಾಗ ಎಲ್ಲ ಹಾಗೆ ಅಲ್ವ? ಎಲ್ಲರಿಗೂ ಕಾಣುವ ಹಾಗೆ ಮೇನೆಯ ಮೇಲೆ ಕುಳಿತುಕೊಂಡು ಹೋಗುವುದಲ್ಲ ಅಲ್ಲ. ಅದಕ್ಕೆ ಪರದೆಯನ್ನು ಅಡ್ಡಾಗಲಿಕ್ಕೆ ಹೌದು. ಯಾಕೆ? ಅದು ನಮ್ಮ ಗೌರವ. ಸ್ವಯಂವರದ ಕಾಲದಲ್ಲಿಯೋ ಆಪತ್ತಿನ ಕಾಲದಲ್ಲಿಯೋ ಸಾರ್ವಜನಿಕರ ದೃಷ್ಟಿ ನಿಕ್ಷೇಪವನ್ನು ಹೆಣ್ಣಾದವಳು ಹೊಂದಿದ್ರೆ ಅದು ಆಕ್ಷೇಪ ಕಾರಣ ಅಲ್ಲ. ಮಿಕ್ಕುಳಿದ ಸಂದರ್ಭದಲ್ಲಿ ಕೂಡುದು ಯಾರು ಅತ್ಯಂತ ನಿಕಟ ಬಂಧುಗಳು ಅವರ ದೃಷ್ಟಿ ಮಾತ್ರ ಬೀಳಬೇಕು ಅಂತ ಅರ್ಥ. ಆ ದೃಷ್ಟಿಯಿಂದ ನೀನು ಹೇಳಿದ್ದಿ ನಾವೇ ಸೇವೆ ಕೈಗೊಳ್ಳುವವರು. ಆದ್ರೆ ಅವರನ್ನು ಪರ ಗಂಡುಸು ಏನೇ ಹೇಳಿದ್ಯಮ್ಮ ನೀನು? ಹೀಗೆ ಪೇಳುವರೆ ತಂಗಿ ಹೀಗೆ ಪೇಳುವರೆ ತಂಗಿ ಕನಕಲ ತಂಗಿ ಹೀಗೆ ಪೇಳುವರೆ ತಂಗಿ. ಹೀಗೆ ಪೇಳುವರೆ ಯೋಗಿ ವರಿಯರನು ಹೀಗೆ ಪೇಳುವರೇನೆ ಯೋಗಿ ವರಿಯರನು ಚೆನ್ನಾಗಿ ಸೇವಿಸಿ ಸರ್ವಭೋಗವ ಪಡೆಯದ ಹೀಗೆ ಪೇಳುವರೇನೆ ಯೋಗಿ ವರಿಯರನು ಚೆನ್ನಾಗಿ ಸೇವಿಸಿ ಸರ್ವಭೋಗವ ಪಡೆಯದೆ
ಬೇಡುವರೆ ತಂಗಿ ವರ್ಯರನ್ನು ಚೆನ್ನಾಗಿ ಸೇವಿಸಿ ಸರ್ವಭೋಗವ ಪಡೆಯದೆ ಕನಕಲನಾಗಿ ಹೀಗೆ ಬೇಡುವರೆ ತಂಗಿ. ತಂಗಿ ಅಣ್ಣಯ್ಯ, ವಿಸ್ಮಯ ಆಗಿ ಹೋಯ್ತು ನನಗೆ. ಯಾಕೆ? ತಿಳುವಳಿಕೆ ಏನೇನೂ ಇಲ್ಲದೆ ಇದ್ದವಳಲ್ಲ ನನ್ನ ತಂಗಿ. ಯಾರು ಹೇಗೆ ಈ ತರತಮ ಭಾವದಿಂದ ನಾವು ಯಾವುದೇ ವಿಚಾರವನ್ನಾದರೂ ವಿಮರ್ಶಿಸುವಲ್ಲಿ ಮುಂದಾಗಬೇಕು. ಒಂದು ಸಾಮಾನ್ಯವಾದಂತಹ ನ್ಯಾಯ ಅಂತ ಇರ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ವಿಶೇಷವಾದಂತಹ ನ್ಯಾಯ ಅನ್ನುವುದು ಇರ್ತದೆ. ಎಲ್ಲವನ್ನು ಎಲ್ಲ ಕಾಲದಲ್ಲಿ ಒಂದೇ ದೃಷ್ಟಿಯಿಂದ ಕಾಣುವುದಕ್ಕಾಗುವುದಿಲ್ಲ. ಸಾಮಾನ್ಯವಾದ ಒಂದು ತಿಳುವಳಿಕೆ ಹೌದು. ಪರಪುರುಷರ ದರ್ಶನವೋ ಅಥವಾ ಪರಪುರುಷರ ಸಂಸರ್ಗವೋ ಅವರೊಂದಿಗಿನ ಸಹವಾಸವೋ ಎಲ್ಲ ಹೆಣ್ಣಾದವಳಿಗೆ ಭೂಷಣಪ್ರಾಯವಾದದ್ದಲ್ಲ. ಯಾಕೆ? ಅರಳಿ ನಿಂತಹ ಸುಮದ ಹಾಗೆ ಹೆಣ್ಣಿನ ಬದುಕು ಅಂದರೆ ಪಕ್ಕನೆ ಸಂತೋಷದಿಂದಲೋ ಆಕರ್ಷಣೆಯಿಂದಲೋ ಯಾವನಾದರೂ ಬಂದು ಗಿಡಕ್ಕೆ ಕೈ ಹಾಕಿ ಹೂ ಮುಟ್ಟಿದ್ರೂ ಸಾಕು, ಅದು ತನ್ನದ್ದಾದಂತಹ ಕೋಮಲತ್ವವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಾಗಿ ಹೋಗ್ತದೆ. ಹೆಣ್ಣಿನ ಬದುಕು ಹಾಗೆ. ಆದ್ದರಿಂದಲೇ ಬಹಳಷ್ಟು ಎಚ್ಚರದಿಂದ ತನ್ನ ಬದುಕಿನ ನಿರ್ಣಯಗಳನ್ನು ಹೆಣ್ಣಾದವಳು ಸ್ವೀಕರಿಸಬೇಕಾಗುತ್ತದೆ. ಈಗ ನಿನ್ನ ಒಳಿತು ನಿನ್ನ ಭವಿಷ್ಯದ ಕುರಿತಾಗಿ ಕಲ್ಪನೆ ಇಲ್ಲದೆ ಇದ್ದಮಲ್ಲಲ್ಲ ನಾನು, ನಿನಗೇನಾದರೂ ಆ ವಿಶ್ವಾಸ ಇಲ್ಲಲ್ಲ ಅಲ್ಲ. ಈಗ ಅಣ್ಣ ಏನು ನನ್ನ ಬದುಕು ಹಾಳು ಮಾಡಲಿಕ್ಕಿದ್ದವ ಅನ್ನೋ ಭಾವ ಏನಿಲ್ಲಲ್ಲ, ಏನಿಲ್ಲ. ಸಹಜವಾಗಿ ನಿನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಒಂದು ಪ್ರಶ್ನೆಯನ್ನು ಮುಂದಕ್ಕೆ ಇಟ್ಟು ತಿರುಗಾಡುವ ಸಂಸಾರಿಯು ಒಂದೆಡೆಯಲ್ಲಿ ನೆಲೆನಿಂತಹ ಸನ್ಯಾಸಿಯು ಇಬ್ಬರೂ ನಂಬಿಕೆಗೆ ಅರ್ಹರಾಗುವುದಿಲ್ಲ ಅಲ್ವಾ? ಪಕ್ಕನೆ ನೋಡುವಾಗ ಹೌದು, ಈಗ ಒಬ್ಬ ಸಂಸಾರಿ ಅಂದರೆ ಹೇಗಿರಬೇಕು? ಒಂದು ಮನೆ, ಅದಕ್ಕೆ ಬೇಕಾದ ಹಾಗಿದ್ದ ವ್ಯವಸ್ಥೆ, ಅನುಕೂಲಗಳ ಮಧ್ಯದಲ್ಲೆಲ್ಲ ಬದುಕು ಸಾಗಿಸಬೇಕು. ಅದರರ್ಥ ಅವ ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ. ಅದರ ಅಗತ್ಯಕ್ಕೆ ಬೇಕಾದ ಹಾಗೆ ವ್ಯವಹರಿಸಬೇಕು ಅಂತ ಅರ್ಥ. ಒಬ್ಬ ಸನ್ಯಾಸಿ ಪರಿವ್ರಾಜಕ ಸದಾ ಕಾಲ ಒಂದೆಡೆಯಲ್ಲಿ ನಿಲ್ಲುವುದಕ್ಕಿದ್ದವ ಅಲ್ಲ ಅಂತ ಅರ್ಥ. ಪರಿವ್ರಾಜಕ ಅಂದ್ರೆ ಪರ್ಯಟನೆಯ ಮೂಲಕವಾಗಿ ಜೀವನವನ್ನು ಸಾಗಿಸುತ್ತಾ ಇರುವವ ಅಂತ ಅರ್ಥ. ಅವನಿಗೆ ಅವನದ್ದೇ ಅನ್ನುವಂತಹ ಒಂದು ಮಠವೋ ಸಂಸಾರವೋ ಮನೆಯೋ ಎಂಥದ್ದು ಇಲ್ಲ, ಹೀಗಿರುವವ. ಅಂಥವರಾದರೂ ವರ್ಷಾಕಾಲದ 4 ತಿಂಗಳಿನಲ್ಲಿ ಊರ ಮೇಲೆ ಸಂಚಾರ ಮಾಡಲಿಕ್ಕಿಲ್ಲ. ಪರಿವ್ರಾಜಕರಿಗಾದರೂ ಒಂದು ನಿಯಮ ಉಂಟು, ಚಾತುರ್ಮಾಸ್ಯ ಅಂತ ನಾವು ಅದನ್ನು ಹೇಳ್ತೇವೆ. ಯಾಕೆ ಆ ಸಮಯದಲ್ಲಿ ಪರ್ಯಟನೆ ಸಲ್ಲದು ಕೇಳಿದರೆ ಅದು ಭೂಮಿ ಫಲ ಕೊಡುವುದಕ್ಕಿರುವಂತಹ ಕಾಲ ಅಂತ ಅರ್ಥ. ಅಂದರೆ ವರ್ಷಾಧಾರೆ ಸುರಿಯುತ್ತದೆ, ಬಿತ್ತಿದ ಬೀಜ ಮೊಳಕೆ ಬರುವಂತಹ ಕಾಲ. ಬೀಜವೇ ಬಿತ್ತಬೇಕು ಅಂತಿಲ್ಲ,
ಪ್ರಕೃತಿ ಸಹಜವಾಗಿಯೇ ಭೂಮಿಯಿಂದ ಮೊಳಕೆ ಹುಟ್ಟುವಂತಹ ಕಾಲ ಅದು. ಮೊಳಕೆ ಹುಟ್ಟುವ ಕಾಲದಲ್ಲಿ ಇವರ ಪದಾಘಾತದ ಮೂಲಕವಾಗಿ ಆ ಮೊಳಕೆ ನಷ್ಟವಾಗಿ ಹೋಗಕೂಡದು ಅನ್ನುವಂತಹ ಕಾರಣಕ್ಕಾಗಿ ಒಂದೆಡೆಯಲ್ಲಿ ಅವರಾದರೂ ಕುಳಿತಿರಬೇಕು ಅಂತ ಅರ್ಥ. ಅಂದರೆ ಲೋಕದ ಸಹಜವಾದಂತಹ ಬೆಳವಣಿಗೆಗೆ ಕಾರಣವಾಗಬಹುದಾದ ಸೃಷ್ಟಿ ಪ್ರಕ್ರಿಯೆ ಏನುಂಟು ಅದಕ್ಕೆ ತೊಡಗಾಗದಂತೆ ಒಬ್ಬ ಪರಿವ್ರಾಜಕನಾದರೂ ಒಂದೆಡೆಯಲ್ಲಿ ನಿಲ್ಲಬೇಕಾಗುತ್ತದೆ. ನೋಡು, ಶಾಸ್ತ್ರಕಾರರು ಎಷ್ಟು ನಿಯಮವನ್ನು ಅರ್ಥಪೂರ್ಣವಾಗಿ ನಿರ್ಧರಿಸಿಯ ಲೋಕಕ್ಕೆ ಕೊಟ್ಟಿದ್ದಾರೆ ಕೇಳಿದರೆ, ಸಂಸಾರವೇ ಬೇಡ ಅಂತ ಕುಳಿತಂತ ಒಬ್ಬ ಪರಿವ್ರಾಜಕನಾದರೂ ಸನ್ಯಾಸಿಯಾದರೂ ಪ್ರಪಂಚದ ಸೃಷ್ಟಿಗೆ ವಿರುದ್ಧವಾದದ್ದನ್ನು ಮಾಡುವುದಕ್ಕಿಲ್ಲ ಅಂತಲೇ ಇರುತ್ತೆ. ಅದಕ್ಕೆ ಪ್ರತಿಬಂಧಕವನ್ನು ತಂದೊಡ್ಡ ಕೂಡೋದು ಅಂತ. ಆದ್ದರಿಂದಲೇ ಒಂದೆಡೆಯಲ್ಲಿ 4 ತಿಂಗಳ ಕಾಲ ಅದಕ್ಕೆ ಅನುಗುಣವಾದಂತಹ ವ್ರತಾನುಷ್ಠಾನದ ಮೂಲಕವಾಗಿ ಅವರು ಕಾಲವನ್ನು ಕಳೆಯುತ್ತಾರೆ. ನಮ್ಮ ಸೌಭಾಗ್ಯ ಒಬ್ಬ ಸಾಮಾನ್ಯ ಸನ್ಯಾಸಿಯಾದರೂ ಹಾಗಿರುವಮ್ಮ, ಇದೇನಿದು ಯತಿ ಪುಂಗವನ್, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಕನಕ ಲತಾಂಗಿ, ನೀನು ನಿನ್ನನ್ನು ನಾನು ಸಂತೋಷದಿಂದ ಯಾವಾಗಲೂ ಹಾಗೆ ಹೇಳ್ತಾ ಇದ್ದೆ. ಬಂಗಾರದ ಬಳ್ಳಿ ಆಗಿದ್ದವಳು ಅಂತ ಅರ್ಥ. ಮತ್ತೆಂತದ್ದು, ಇದು ನನ್ನ ಬದುಕಿನ ನಿನ್ನ ಬದುಕಿನ ಸೌಭಾಗ್ಯ ಮಗಳೇ. ಯಾಕೆ ಗೊತ್ತುಂಟು, ಈಗ ಬಂಗಾರದ್ದೇ ಹೂವಾದರೂ ಮೌಲ್ಯ ಉಂಟೋ ಇಲ್ಲೋ? ಉಂಟು, ಬಂಗಾರ ಉಂಟು. ಆದರೆ ಅದಕ್ಕೆ ಮತ್ತಷ್ಟು ಮೌಲ್ಯ ವರ್ಧನೆ ಆಗುವುದು ಯಾವಾಗ ಗೊತ್ತುಂಟು? ಸುವಾಸನೆಯು ಸೇರಿದರೆ ಅಲ್ವಾ? ಅಸಂಭವ. ಬಂಗಾರದ ಹೂವಿಗೆ ಪರಿಮಳ ಇರ್ತದೆ ಇಲ್ಲ, ಕಾಣುವುದಕ್ಕೆ ಬಂಗಾರದ ಹೂ ಮೌಲ್ಯ ಉಂಟು, ಆದರೆ ಪರಿಮಳ ಇಲ್ಲ. ಸಾಮಾನ್ಯವಾಗಿ ಇಂದು ಅರಳಿ ಸಂಜೆಗೆ ಬಿದ್ದು ಹೋಗಬಹುದಾದಂತಹ ಸುಮದಲ್ಲಿ ಗಂಧ ಇದೆ. ನಿಜವಾಗಿ ಸುಮಕ್ಕೆ ಗಂಧವೇ ಪ್ರಧಾನ. ಇದು ಮೌಲ್ಯವುಳ್ಳದ್ದಾದರೂ ಮೌಲ್ಯ ಇಲ್ಲದೆ ಆಗುವ ಹಾಗಾಗುವುದು ಹೇಗೆ ಕೇಳಿದರೆ ಅದರಲ್ಲಿ ಗಂಧ ಇಲ್ಲದೇ ಇರುವುದರಿಂದ. ಈಗ ಅದಕ್ಕೆ ತಾನಾಗಿ ಒಂದು ಗಂಧವೊಂದು ಸೇರಿಕೊಳ್ತದೆ ಅಂತಾದರೆ ಅದು ಅತಿಶಯವಾದದ್ದು. ಕನಕ ಲತಾಂಗಿಯಾದಂತಹ ನಿನಗೆ ಒದಗಿ ಬಂದಂತಹ ಅವಕಾಶ, ಸೌಭಾಗ್ಯ ಅನ್ನುವಂತಹ ಸೌಗಂಧ ಇದೆ. ಬೇಕು ಅಂತ ಹಂಬಲಿಸಿದವರಿಗೆ ಸಿಗುವುದಲ್ಲ. ಎಂಥ ವರ್ಚಸ್ಸು, ಬೇಕು ಅನ್ನುವ ಭಾವವೇ ಅವರ ಮನದಲ್ಲಿ ಮೂಡುವುದಿಲ್ಲ. ಇಲ್ಲವೇ? ಯಾವುದರ ಕುರಿತು ಅವರಿಗೆ ಅಪೇಕ್ಷೆಯೇ ಇಲ್ಲ. ಅವರ ಕಾಲಿಗೆ ಬಿದ್ದು ನಾನು ಕೇಳಿಕೊಂಡೆ, ಸೇವೆಗೆ ಎಷ್ಟು ಜನ? ಬೇಡವೇ ಬೇಡ, ಒಂದೇ ಆಟ ಅಲ್ವ ಅವರದ್ದು. ಸೇವೆಗೆ ಜನವೇ ಬೇಡ. ನಾನು ಅನ್ನುವ ಭಾವವೇ ಇಲ್ಲ ಅವರಿಗೆ. ಹೌದೇ? ಈ ನಾನು ಅನ್ನುವ ಭಾವವೇ ಇಲ್ಲದವರಿಗೆ ನನ್ನದು ಅನ್ನುವಂತ ಅಪೇಕ್ಷೆ ಮೂಡುತ್ತದ? ಇಲ್ವೇ? ನಾನು ಅನ್ನುವ ಇದ್ದವನಿಗೆ ಮಾತ್ರ ನನ್ನದು, ನನ್ನಿಂದ, ನನ್ನವರಿಗಾಗಿ ಈ ಭಾವಗಳೆಲ್ಲ ಬೆಳೆಯುವುದಕ್ಕೆ ಪ್ರಾರಂಭ ಆಗ್ತದೆ. ಅವರಿಗೆ ಅದೇ ಇಲ್ಲ. ಲೋಕವೆಲ್ಲ ನಮ್ಮದು ಅನ್ನುವಂತಹ ವಿಶಾಲವಾದ ಮನೋಭಾವವನ್ನು ಹೊಂದಿದವರು. ಅವರ ಮೂಲಕವಾಗಿ ಇತರಿಗೆ ಏನಾದರೂ ಒಳಿತಾಗುವುದಾದ್ರೆ ಅದಕ್ಕೆ ಸೌಹಾರ್ದವಾಗಿ ತಮ್ಮನ್ನು ಒಪ್ಪಿಸಿಕೊಳ್ಳುವವರು. ನಾಳೆ ಭವಿಷ್ಯವನ್ನು ಕಾಣಬೇಕಾದವಳು, ನಿನ್ನ ಭವಿತವ್ಯವನ್ನು ಕಟ್ಟಿಕೊಳ್ಳಬೇಕಾದವಳು, ನಿನಗೊಂದು ಶುಭವಾಗಬೇಕು ಅನ್ನುವಂತಹ ನಿರೀಕ್ಷೆ, ಪ್ರತೀಕ್ಷೆ ನನ್ನ ಬದುಕಿನಲ್ಲಿ ಉಂಟು. ಅದಕ್ಕೆ ಅಲ್ವ ತಾನಾಗಿ ಒದಗಿ ಬಂದಂತಹ ಒಂದು ಸೌಭಾಗ್ಯಕ್ಕಿಂತ ನೀನು ಹೊರತಾಗ ಕೂಡದು. ಅವರ ಬಳಿಯಲ್ಲಿ ನೀನು ಇರುವುದರಿಂದ ನಿನ್ನ ಹೆಣ್ತನಕ್ಕಾಗಲಿ ಅಥವಾ ನಿನ್ನದಾದಂತಹ ಪರಿಧಿಗಾಗಲಿ ಯಾವುದೇ ಕೊರತೆ ಬರುವುದಿಲ್ಲ ಅನ್ನುವಂತಹ ವಿಶ್ವಾಸ ನನಗುಂಟು. ಹೀಗೆಲ್ಲ ಹೇಳಬಾರ್ದು ತಂಗಿ. ಆ ನಿಸ್ಪೃಹರ ಬಗ್ಗೆ ತಾನು ಅನ್ನುವ ಬಯಕೆ ಇಲ್ಲ. ಅವರ ಬಗ್ಗೆ ಎಲ್ಲ ಹೀಗೆ ಎತ್ತಿಗಳು ನಿಸ್ಪೃಹರಾಗಲಿ. ಈ ಯತೀಂದ್ರರು ನಿಸ್ಪೃಹರಾದರೆ, ಈ ಯತೀಂದ್ರರು ನಿಸ್ಪೃಹರಾದರ್ ಅಸೂಯೆಯುಳ್ಳವರಿದ ನೋಡುವರೆ, ಅಸೂಯೆಯುಳ್ಳವರದ ನೋಡುವರೆ. ಬಾಯ ಬಡಿಗದನದಿಂದ ಏನಾದರೂ ಹೇಯದ ನುಡಿಗಳ ಆಡದೆ ಮಾಡರು. ಅಣ್ಣಲಾಲಿನು ಅಣ್ಣಯ್ಯ ತಂಗಿ ಎಲ್ಲವನ್ನ ಬಿಟ್ಟವರು, ಅಂದ್ರೆ ಯಾವ ಅಪೇಕ್ಷೆಯೂ ಇಲ್ಲದವರು ನಿಸ್ಪೃಹರು. ಒಪ್ಪೋಣ. ಈ ಎತ್ತಿಗಳು ನಿಸ್ಪೃಹರು ಅಂತಲೇ ತಿಳಿಯೋಣ. ಅವರು ಯಾವುದಕ್ಕೆ ಅಂಟುವವರಲ್ಲ, ಅವರು ಯಾವುದನ್ನು ಅಂಟಿಸಿಕೊಳ್ಳುವವರು ಅಲ್ಲ. ಆಗಲಿ, ಅದನ್ನು ಒಪ್ಪೋಣ. ಆದರೆ ನಾವು ಬದುಕ್ತಾ ಇರುವುದು ಒಂದು ಸಮಾಜದ ಮಧ್ಯದಲ್ಲಲ್ವೇ? ಹೌದು. ಇಷ್ಟು ಜನರ ಮಧ್ಯದಲ್ಲಿ, ದ್ವಾರಕೆಯಲ್ಲಿ ಇಷ್ಟೊಂದು ಜನರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗೆ ಬದುಕುವಾಗ ನಮಗೊಂದು ಜವಾಬ್ದಾರಿ ಅಂತ ಇರ್ತದೆ. ಈ ಜನರ ಮನಸ್ಸಿನಲ್ಲಿ ನಮ್ಮ ನಡವಳಿಕೆಗಳು ಸಂಶಯವನ್ನು ತರಬಾರದು, ಅಪವಾದ ಕಾರಣ ಆಗಬಾರದು ಅಂತ ಇರುವುದಿಲ್ವೇ? ಈ ಜನರ ಮನಸ್ಸಿನಲ್ಲಿ ನಮ್ಮ ನಡವಳಿಕೆ ತಪ್ಪಾಗಿ ಕಾಣಕೂಡುದು ಅಂತ ಕಾಣುವುದು ಹೇಗೆ ಅಂದ್ರೆ, ಎಲ್ಲರಿಗೂ ಒಂದೇ ಉದಾಹರಣೆ. ಕುಂತಿ ದುರ್ವಾಸರನ್ನ ಸೇವಿಸಿ ಅವರಿಂದ ಅನುಗ್ರಹ ಪಡೆದಳು.
ಹೌದು. ಆ ಕಾಲ ಯಾವುದಿತ್ತು? ಅವಳು ಎಳೆಯವಳು, ಎಳೆಯವಳು. ಅವಳಾಗಿದ್ದಾಗ ಅದು ಎತ್ತುಗಳನ್ನು ಸೇವಿಸಿ ದುರ್ವಾಸರಂತವರನ್ನು ಸೇವಿಸಿ ಅನುಗ್ರಹ ಪಡೆದದ್ದು ಸರಿ. ನಾನು ದೊಡ್ಡವಳಾಗಿದ್ದೇನೆ. ನನ್ನಂತಹ ಯೌವನವತಿ ಪರಗಂಡಸಿನ ಸೇವೆಯಲ್ಲಿ ನಿರತಲಾಗಿದ್ದಾಳೆ ಅಂತ ಆದರೆ ಲೋಕ ಏನು ಹೇಳ್ತದೆ, ನಮ್ಮವರು ಏನು ಹೇಳ್ತಾರೆ? ಯಾವುದಾದ್ರೂ ಬ್ಯಾಡದ ಹೋದ ಮಾತುಗಳನ್ನ ನನ್ನ ಬದುಕಿನ ಕುರಿತಾಗಿ, ನನ್ನ ಶೀಲದ ಕುರಿತಾಗಿ ಮಾತುಗಳನ್ನು ಆಡ್ಲಿಕ್ಕಿಲ್ವೇ? ಸಮಾಜ ಹೇಗೆ ಅಂದ್ರೆ ಅಗ್ನಿದಿವ್ಯದ ಸೀತೆಯನ್ನೇ ಬಿಡದೆ ಹೋದ ಸಮಾಜ ಇದು. ಅಂತಹ ಸಮಾಜಕ್ಕೆ ನಾವು ಹೆದರಿ ಬದುಕಬೇಕಲ್ಲ ಅಣ್ಣಯ್ಯ. ಹಂಗ ಆಗ್ಲಿಕ್ಕಿಲ್ವೇ? ಹೇಗೆ ಮಾತುಗಳನ್ನ ಆಡ್ಲಿಕ್ಕಿಲ್ವೇ ಜನರು? ನಾವು ಒಳ್ಳೆಯವರು, ಎತ್ತುಗಳು ಒಳ್ಳೆಯವರು, ಜನ ಒಳ್ಳೆಯವರಾಗಿರ್ತಾರ, ಅವ್ರ ಮಾತುಗಳನ್ನ ಆಡ್ತಾರಲ್ಲ ಅಣ್ಣಯ್ಯ. ತಂಗಿ, ಅನುಮಾನ ಹುಟ್ಟುವುದು ಸಹಜವೇ. ಆದರೆ ನೀನಾಡಿದಂತಹ ವಾಕ್ಯಗಳಲ್ಲೇ ನಾವು ಗಮನಿಸಬೇಕಾದಂತಹ ಪ್ರಧಾನ ವಿಷಯಗಳು ಅಂತರ್ಗತವಾಗಿ ಉಂಟು. ನಿನಗದು ಅರ್ಥ ಆಗದೆ ಹೋಗಿದೆ. ನೀನೊಂದು ಮಾತು ಹೇಳಿದಿ, ಜಾನಕಿ ದೇವಿಯನ್ನು ಬಿಟ್ಟಿತು ಅಪವಾದ. ಹೌದು, ಬೆಂಕಿಗೆ ಇಳಿದು ಬಂದರು. ಹೌದು, ಮುಡಿದ ಹೂ ಬಾಡದೆ ಮೈಯ ರೋಮ ಕರಟದೆ ಎದ್ದು ನಿಂತಿದ್ದಾಳೆ. ಆದ್ರೂ ಅಪವಾದ ಬಿಡ್ಲಿಲ್ಲ. ಎಲ್ಲಿ? ಅಯೋಧ್ಯೆಯ ಮಂದಿಗಳೇ ಆಡಿದ್ರು, ಬೇರೆ ಊರಿನಲ್ಲಿ ಅಲ್ಲ. ಅಪವಾದ ಬರಲಿಲ್ಲ. ಬಂತು. ಕುಂತಿದೇವಿ ಸಣ್ಣ ಪ್ರಾಯದಲ್ಲಿರುವಾಗಲೇ ದುರ್ವಾಸರ ಸೇವೆ ಮಾಡಿದಳಂತೆ, ಮಂತ್ರೋಪದೇಶ ಆಯ್ತಂತೆ ಅಲ್ವಾ? ಸಣ್ಣ ಪ್ರಾಯದಲ್ಲಿ ಅಲ್ವಾ ಮಂತ್ರೋಪದೇಶ ಆಯಿತು. ಹಾಗಿದ್ರೇನು, ಹರೆಯ ಸಣ್ಣದಿರುವಾಗ ದುರ್ವಾಸರ ಸೇವೆ ಮಾಡಿದ್ದರಿಂದ ಅವಳದ್ದಾದಂತಹ ಶೀಲಕ್ಕೋ ಅಥವಾ ಹೆಣ್ತನಕ್ಕೋ ಕೊರತೆ ಬರುವಂತಹ ಅಪಾಯ ಕಡಿಮೆ ಇಲ್ಲ. ಸೀತಾದೇವಿ ಪರರ ಬಂಧನದಲ್ಲಿ ಯಾರದ್ದೋ ಬಲಾತ್ಕಾರದ ಮೂಲಕವಾಗಿದ್ರು, ಅಗ್ನಿದಿವ್ಯದ ಮೂಲಕವಾಗಿ ತನ್ನ ಶೀಲವನ್ನು ಪ್ರಪಂಚಕ್ಕೆ ಪ್ರಕಟಿಸಿದಳು. ಆದರೂ ಲೋಕಾಪವಾದ ಅನ್ನೋದು ತಪ್ಪಲಿಲ್ಲ, ಸಾಕಾಗಲಿಲ್ಲ ಜನರಿಗೆ. ಅದು ಅದಕ್ಕೆ ಅಪವಾದ ಅಂತ ಹೆಸರು. ಈಗ ಲೋಕದಲ್ಲಿ ಯಾರೋ 4 ಮಂದಿಗಳು ಹೇಳಿದ್ರು ಅಂದ ಮಾತ್ರಕ್ಕಾಗಿ ಸೀತೆ ಶೀಲಗೆಟ್ಟವಳು ಅಂತ ಅರ್ಥವ? ಆಗಲಿಲ್ಲ, ಹಾಗಾಗಲಿಲ್ಲ. ಅಲ್ಲಲ್ಲ, ಈಗ ಪ್ರಪಂಚ ಏನು ಹೇಳ್ತದೆ? 4 ಮಂದಿ ಬುದ್ಧಿ ಸರಿ ಇಲ್ಲದೆ ಇದ್ದವರು ಆಡಿದ್ರು ಅಂತ ಮಾತ್ರ ಹೇಳುದು ಸೀತೆಯ ಮೇಲೆ ಅಪವಾದವನ್ನು. ಮತ್ತೆ ಈಗ ಸೀತೆಯ ಪಾರಿಶುದ್ಧಿಯ ಬಗ್ಗೆ ಏನಾದರೂ ಅಪನಂಬಿಕೆ ಉಂಟ ಪ್ರಪಂಚದಲ್ಲಿ? ಇಲ್ಲ, ಆಗಿಲ್ಲ. ಯಾಕೆಂದ್ರೆ ಯಾವ ಅಯೋಧ್ಯೆಯ ಮಂದಿಗಳು ಸೀತೆಯ ಪಾರಿಶುದ್ಧಿಯ ಬಗ್ಗಾಗಿ ಅಪವಾದ ನುಡಿಗಳನ್ನು ಆಡಿದರೋ ಅದೇ ಅಯೋಧ್ಯೆಯ ಮಧ್ಯದಲ್ಲಿ ಸಮಸ್ತರ ಸಮ್ಮುಖದಲ್ಲಿ ತನ್ನದ್ದಾದಂತಹ ಶೀಲಪಾರಮ್ಯವನ್ನು ಆ ಮಹಾತಾಯಿ ಕಾಣಿಸಿಕೊಟ್ಟೇ ಭೂಗರ್ಭ ಸೇರಿದ್ದಲ್ಲ ಅಲ್ವೋ? ರಾಘವನನ್ನೊಬ್ಬನನ್ನು ಹೊರತುಪಡಿಸಿ ನನ್ನ ಮನಸ್ಸಿನಲ್ಲಿ ಬೇರೆ ಯೋಚನೆಗಳೇ ಬರಲಿಲ್ಲ ಅಂತ ಆದರೆ ಈ ಭೂಮಿ ದೇವಿ ನನ್ನನ್ನು ಸ್ವೀಕರಿಸ. ಆ ಕಾಲಕ್ಕೆ ತಾಯಿಯೇ ಬಾಯಿ ತೆರೆದಳು, ಭೂತಾಯಿಯೇ ಒಳಕ್ಕೆ ತೆಗೆದುಕೊಂಡಳು. ಹಾಗಿದ್ರೆ ಯಾವ ಅಯೋಧ್ಯೆಯ ಮಣ್ಣಿನಲ್ಲಿ ಅವಳ ಶೀಲದ ಕುರಿತಾಗಿ ಶಂಕಿಸಬಹುದಾದ ಒಂದು ವಾಕ್ಯ ಬಂತ? ಯಾವಾಗಿಯೂ ಶಂಕೆಯೂ ಅಲ್ಲ ಅದು. ಅವಳನ್ನು ಇಟ್ಟುಕೊಂಡದರಿಂದ ನಮಗೆ ಸಂಕಟ ಆಯಿತು, ಹೀಗೇನೋ ಒಂದು ವಾಕ್ಯ ಹೇಳಿದ್ರು ಅಂತ ನಾವು ಕೇಳ್ತೇವೆ. ಹಾಗಿದ್ರು ಅಪವಾದ ಕಾರಣವಾಗಬಹುದಾದ ವಾಕ್ಯ ಹುಟ್ಟಿದ ನೆಲದಲ್ಲೇ ಎಲ್ಲರ ಸಮಕ್ಷದಲ್ಲೂ ತನ್ನ ಅಪವಾದವನ್ನು ಕಳೆದುಕೊಳ್ಳುವುದು ಸಾಧ್ಯ ಆಯಿತು. ಹಾಗಿದ್ರೆ ಇದರ ಅರ್ಥ ಏನು? ತಾವು ಸ್ಥಿರವಾಗಿದ್ದೇವೆ ಅಂತಾದರೆ ಯಾವ ಅಪವಾದಕ್ಕೂ ಅಂಜಬೇಕಾದಂಥ ಅವಶ್ಯಕತೆ ಇಲ್ಲ ಈ ಪ್ರಪಂಚದಲ್ಲಿ. ಈಗ ನಿನ್ನ ಮನಸ್ಸಿನ ದೌರ್ಬಲ್ಯದ ಬಗ್ಗೆ ನಿನಗೆ ಅಂಜಿಕೆ ಇರುವುದು ಅಲ್ವಲ್ಲ? ಅಪವಾದ ಬಂದೀತು, ಅಥವಾ ಅಪವಾದ ಬರುವುದಕ್ಕೆ ಕಾರಣವಾಗುವಂತಹ ಒಂದು ಸನ್ನಿವೇಶ ನಡೆಯುವಲ್ಲಿ 2 ಕಾರಣಗಳನ್ನು ನಾವು ಗಮನಿಸಬೇಕಾಗುವುದು. ಒಂದು, ನಿನ್ನ ಮನಸ್ಸೇ ಬದಲಾಗುವುದು ಅಥವಾ ಸ್ಥಿರತೆ ಕಳ್ಕೊಳ್ಳುವುದು, ಮನಸ್ಸು ಮರುಳಾಗಿ ಹೋಗುವುದು. ಅಲ್ಲ, ಅವರ ಮನಸ್ಸು ಮರುಳಾಗಬೇಕು. ನನಗೆ ಆ ಕುರಿತು ವಿಶ್ವಾಸ ಉಂಟು. ನಿನ್ನ ಮನಸ್ಸು ಹಾಳಾಗ್ಲಿಕ್ಕಿಲ್ಲ ಅವರ ಮುಂಭಾಗದಲ್ಲಿ, ಅಥವಾ ಅವರು ಯಾರನ್ನು ನೋಡಿಯೂ ಮನಸ್ಸು ಹಾಳು ಮಾಡಿಕೊಳ್ಳುವವರಲ್ಲ. ಮತ್ತೆ ಲೋಕಾಪವಾದ ಬಂದೇ ಬರ್ತದೆ. ಈಗ ಹೆಣ್ಣಾದವಳು ದೇವರ ಪೂಜೆ ಮಾಡಿದರೆ ಅಪರಾಧವ? ಗಂಡು ದೇವರ ಪೂಜೆ ಮಾಡಬಾರದು ಅಂತಿಲ್ಲಲ್ಲ ಅಲ್ಲ, ಹೇಳಿದ್ ನಾನು. ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವವನ್ನೆಲ್ಲ ಮೀರಿ ನಿಂತ ಎತ್ತರದಲ್ಲಿ ಅವರಿದ್ದಾರೆ. ನೀ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡುವುದೇ ಬೇಡ. ಬಾ ಹೋಗುವ. ಎಂದು ತಂಗಿಯ ನೊಡಬಡಿಸಿ ಬಲರಂದು ಯತಿಗಳ ಪದದೊಳಗಿಸಿ ಇಂದು ಮೊದಲಾಗಿರುವ ಪರ್ಯಂತಿ ಒಳ ಸೇವೆಯನ್ನು ಅಂದದಿಂ ಕೈಗೊಂಬುದಿ ಪೂರ್ಣೆಂದು ಮುಗಿಸಲೆ ನಿಮ್ಮ ಕೈವಶವೆಂದು ಕೈವರ್ತಿಸಿದೊಲಿದು. ಗುರುಗಳೇ, ಬಲಭದ್ರ, ಕರೆತಂದಿದ್ದೇನೆ ನಿಮ್ಮ ಸೇವೆಗೆ ಸಮರ್ಪಕವಾದಂತಹ ಒಬ್ಬಾಕೆಯನ್ನು. ನನ್ನ ತಂಗಿ ಇವಳು. ಓಹೋ, ಸುಭದ್ರೆ ಅಂತ. ಆಗಲಿ. ಹೌದೌದೌದು. ಇದು ಎಳೆ ಹುಡುಗಿ. ಸರಿ. 1 ತಿಳಿದರೆ 9 ತಿಳಿಯದೇ ಇದ್ದವಳು. ಅಂದ್ರೆ ಅತ್ಯಂತ ಪ್ರೀತಿಯಿಂದ ಮುದ್ದಿನಿಂದ ಬೆಳೆಸಿದ್ದೀರಿ ಅಂತ ಆಯ್ತು. ಲೋಕಾನುಭವವೇ ಕಡಿಮೆ. ಆಗಲಿ. ಯಾಕೆಂದ್ರೆ ಅರಮನೆಯಲ್ಲೇ ಬೆಳೆದವಳು, ಹೊಸ್ತಿಲು ದಾಟಿ ಹೊರಗೆ ಕಾಲಿಟ್ಟವಳಲ್ಲ.
ನಾನು ಲೋಕದಲ್ಲೇ ತಿರುಗಾಟ ಮಾಡಿಕೊಂಡಿದ್ದವನು. ನಾನೊಂದು ಸಣ್ಣ ಸ್ವಾರ್ಥದಿಂದಲೇ ಅವಳನ್ನು ಕರ್ಕೊಂಡು ಬಂದದ್ದು. ಯಾವುದು? ಅಲ್ಲ ಹಾಗಲ್ಲ, ತಾವೊಂದು ಆ ವಾಕ್ಯ ಹೇಳಿದಿರಾಗ, ನಿನಗತಿ ಪ್ರಿಯರಾಗಿ ಯಾರ ಕಲ್ಯಾಣವನ್ನು ಬಯಸ್ತೀಯೋ ಅಂಥವರನ್ನೇ ನೇಮಿಸು. ಅಲ್ವ, ನನಗಾಗಬೇಕಾದದ್ದು ಸುಭದ್ರಾ ಕಲ್ಯಾಣ ಒಂದು ಆಗಬೇಕು ಅಂತಲೇ ಇರುವುದು ನನಗೆ. ಆಗಲಿ ಅಲ್ಲ, ಅವಳಿಗೊಂದು ಸರಿ ಆಗಬೇಕು, ಒಂದು ಹಿತವಾದ ಒಬ್ಬ ಹಿರಿಯ ಅಣ್ಣನಾಗಿ ಅಪೇಕ್ಷೆ ಸಾಧುವೆ. ಅಲ್ಲಿಗೆ ನಮ್ಮ ಹೊಣೆ ಮುಗಿಯುತ್ತದೆ. ಆದ್ದರಿಂದ ಅವಳನ್ನೇ ತಮ್ಮ ಸೇವೆಗೆ ತಂದು ಒಪ್ಪಿಸಿದ್ದೇನೆ. ಅದರ ಅರ್ಥ ನಿಮಗೆ ಬೇಕಾದಂತೆ ಎಲ್ಲ ಸೇವೆಯನ್ನು ಒದಗಿಸುವಲ್ಲಿ ಅವಳು ಸಮರ್ಥಳು ಅಂತ ಅರ್ಥ ಅಲ್ಲ. ಬೇಕಾದಾಗ ಹೇಳಿ ನಡೆಸಿಕೊಳ್ಳುವ ಹೊಣೆ ನೀವೇ ತಗೊಳ್ಬೇಕು. ಇದು ಅಡ್ಡಬಿಳಮ್ಮ, ಅಡ್ಡಬಿಳ. ಇದು ನಮಸ್ಕರಿಸಿದ್ದೇನೆ. ಕಲ್ಯಾಣವಾಗಲಿ. ಸಮಾಧಾನ ಆಯ್ತು ನನಗೆ. ಆದರೆ ಅಷ್ಟೇ ಅಲ್ಲ, ಇದು ಒಂದು ಏನೊಂದು ಅನುಮಾನ ಬಂದಿದೆ ಅವಳಿಗೆ ಧೈರ್ಯ ಬರುವುದಿಲ್ಲ. ಏನಾದರೂ ತಾವೇ ಒಂದು ಹೇಳಬೇಕು, ನನಗೆ ಒಂದು ಸಮಾಧಾನ, ನೀವೊಂದು ಆಶೀರ್ವಾದ ಮಾಡಿದರೆ. ತರುಣಿ ಬಾದ್ರೆ ಲೋಕ್ಯದಲ್ಲಿ ವಿಜಯ ತಾನು ನಿನ್ನರಸನಾಗಿಯೇ ಬಾಳುವುದದಿ ನಿರತ ಸುಖಿಯಾಗೆಂದು ಪಾರ್ಥನಿಗರಗಿದಂಬುರು ಹಲೋಜನಗೆಂದ ಪರಸಿ ನಿನ್ನ ಸಹೋದರಿ ತಾರುಣ್ಯದಲ್ಲಿದ್ದಾಳೆ. ಇವಳ ಕಲ್ಯಾಣ ಆಗಬೇಕು ಅಂತ ನೀನು ಅಪೇಕ್ಷಿಸಿದ್ದೆ. ಹೌದೌದು. ಇನ್ನು 4 ತಿಂಗಳುಗಳ ಕಾಲ ನನ್ನ ಸೇವೆಯನ್ನು ಮಾಡಿಕೊಂಡು ಇಲ್ಲಿರ್ತಾಳೆ. ಹೌದು, ಚಾತುರ್ಮಾಸ್ಯ ಪೂರ್ತಿ. ಅಭ್ಯಾಸ ಇಲ್ಲ ಅಂತ ಆಡಿದೆ, ಸೇವೆ ಮಾಡಿ ಗೊತ್ತಿಲ್ಲ. ಗೊತ್ತಿಲ್ಲ, ಸೇವೆ ಮಾಡಿಸಿಕೊಂಡೇ ಗೊತ್ತಿರುವುದು ಅವಳಿಗೆ. ಆದರೆ ಇನ್ನು ಅಭ್ಯಾಸ ಆಗ್ತದೆ. ಅಲ್ಲ, ಆಗಬೇಕು. ತರುಣಿ, ಹೇಳಿದಷ್ಟು ನೀನು ಮಾಡಬಲ್ಲೆ ಅಲ್ವೋ? ಅದು ಮಾಡ್ತೇನೆ. ಅಷ್ಟು ಗೊತ್ತಿದೆ ಅವಳಿಗೆ. ಸಂಕೋಚ ಬೇಡ, ನಮ್ಮವರೇ. ಅವಳಿಗೊಂದು ಅನುಮಾನ ಆಗುದು, ಬಲಭದ್ರ ಪರಪುರುಷರಲ್ಲಿ ಮಾತಾಡಿಯೇ ಗೊತ್ತಾಯಿತು. ಆದರೆ ಒಂದು ಜೀವನದಲ್ಲಿ ಒಂದು ಬಾರಿ ಆದರೂ ಪರ ಪುರುಷನಲ್ಲಿ ಮಾತಾಡಲೇಬೇಕಲ್ಲ. ಅದು ಯಾವಾಗ? ಪರ ಪುರುಷ. ನೀವೆಲ್ಲ ವೇದ ಅಂತ ಹೇಳಿದ್ರೆ ನಮಗೆ ಇಲ್ಲ. ಈಗ ನಾವು ಪರ ತರುಣಿಯಲ್ಲಿ ಮಾತಾಡಿದ ಹಾಗೆ. ಹೌದೌದೌದು. ನೀವು ಪರ ಅನ್ನುವುದೇ ಇಲ್ಲಿ ಅದ್ದಲ್ಲ ಅಂತ. ಅದು ಪರ ಅಂತ ತಿಳಿದು ಮತ್ತೆ ಒಂದಾಗುವುದಲ್ವ ನಾವು? ಮತ್ತೆ ಅಪರ. ಹೌದು, ಆಗುತ್ತದೆ. ಎಂಥದ್ದು ಒಂದಾಗುತ್ತದೆ ಅಂತ ಅಲ್ಲ, ಏನಾದ್ರೂ ಒಂದು ಆಗಬೇಕಾದೇ ಆಗಬೇಕು. ಕಲ್ಯಾಣ ಅಂದ್ರೆ ಅದುವೇ ಅಲ್ವ? ತ್ರಿಲೋಕ ವಿಜಯಿಯೇ, ಒಬ್ಬ ಪರಾಕ್ರಮಿಯೇ ನಿನ್ನ ಕೈ ಹಿಡಿತಾನೆ. ಸಾಕು. ಸಮಾಧಾನ ಆಯ್ತು. ನೀನು ಅಪ್ಪಣೆ ಕೊಟ್ಟರೆ ನಾನು ಸ್ವಲ್ಪ ಆಚೆಗೆ ತಲೆ ಓಡಿಸ್ಲಿಕ್ಕೆ ಆಗ್ತದೆ. ನೀನು ಇಲ್ಲಿದ್ದರೆ ಒಳ್ಳೆ ಇದೆ. ಹಾಗೆಂತ ನಮಗೆ ಅರಿವಿದೆ. ಅಲ್ಲಿ ಅಲ್ವಾ? ಹೌದೌದು. ನಿನ್ನ ತಂಗಿ ಇಲ್ಲಿ ಇರಲಿ, 4 ತಿಂಗಳಾದ್ದೇ ಗೊತ್ತಾಗದ ಹಾಗೆ ಮಾಡ್ತೇನೆ. ಅಲ್ಲ, ಇದು 4 ತಿಂಗಳಾದ್ರೂ ಗೊತ್ತಾಗಬೇಕು. ಅಲ್ಲ, ಗೊತ್ತಾಗದ ಹಾಗೆ ಅಂದ್ರೆ 4 ತಿಂಗಳು ಅನ್ನೋದು ಒಂದೇ ದಿನದಲ್ಲಿ ಕಳೆದು ಹೋಯಿತೋ? ಅಲ್ಲ, ಹಾಗಲ್ಲ. ನಾನೇಕೆ ಹೇಳಿದ್ರೆ 4 ತಿಂಗಳಾದ್ರೂ ಗೊತ್ತಾಗಬೇಕು. 4 ತಿಂಗಳು ನಿಮ್ಮ ಸೇವೆ ಮಾಡಿದ್ದು ನಮಗೆ ಗೊತ್ತಾಗಬೇಕು. ಅಲ್ಲ, ಅದು ಗೊತ್ತಾಗ ಒಳ್ಳೆ ಅನುಗ್ರಹ ಆಗಬೇಕು. ಅದು ಹೌದು. ಆದ್ರೆ ಅವಳಿಗೆ ಕಷ್ಟವೇ ಗೊತ್ತಾಗದಾಗಿ ಇರ್ತದೆ. ಧೈರ್ಯ ಬಂತಲ್ಲಮ್ಮ? ಈಗ ಬಂತು. ನೆಮ್ಮದಿಯಿಂದ ಇದ್ದಕ್ಕ ಏನು ತೊಂದರೆ ಮಾಡಬೇಡ. ಅವ್ರು ಹೇಳಿದಾಗೆ ಕೇಳಿಕೊಂಡು ಕೃಷ್ಣ ಎಲ್ಲಿ ಕಾಣಿಸಲು ವಲ್ಲಭರು ಬಂದಿರ್ಬರವರ ಎಲ್ಲವರು ಕಂಡು ಪದ ಪಲ್ಲವಿಗೆ ಬಂಧಿಸಿದರಲ್ಲಿ ಬಂದ ಕಾಣಿಸುವನು. ಒದಗಿದ ಸೌಭಾಗ್ಯಕ್ಕಾಗಿ ಸಂತೋಷವನ್ನು ಹೊಂದಿ ಮರಳಿ ಅರಮನೆಯನ್ನು ಸೇರಿ ಒಡ್ಡೋಲಗವನ್ನು ಕೊಟ್ರೆ ಎಲ್ಲ ಹೌದಾ? ಎಲ್ಲ ಮಂದಿಗಳು ಬಂದು ಸೇರಿದ್ದಾರೆ. ಒಬ್ಬ ಕಾಣಿಸ್ತಾನ ಇಲ್ಲಿ? ಒಂದು ಗುರು ಜನ ದೇವರು ಅನ್ನುವ ಭಯ ಭಕ್ತಿ ಏನಾದ್ರೂ ಉಂಟಾ? ಯಾವಾಗ ನೋಡಿದ್ರು ಬಾಮೆಯರ ಮನೆಯಲ್ಲೇ ಕಾಲ ಕಳೆಯುವುದು ಹೊರತುಪಡಿಸಿದ್ರೆ ಕಾಲಕ್ಕೆ ಎಲ್ಲಿಗೆ ಒದಗಬೇಕು, ಏನು ಮಾಡಬೇಕು ಅಂತ ನಮಗೆ ಒಂದೊಂದ್ಸಲ ಕಾಣ್ತದೆ. ಕೆನ್ನೆ ಹುಡಿ ಮಾಡಿ ಬಿಡ್ಬೇಕು. ಯಾರಿಗಣ್ಣ ಸಹಸ್ರನಾಮಾರ್ಚನೆ? ಯಾರಿಗೆ ಬಂದಿಯಾ?
ನಾನು ಇಲ್ಲೇ ಇದ್ದೇನಲ್ಲ. ನಿನಗೆ ಊರಿನ ಮೇಲೆ ಊರು ಬಿದ್ರು ಎಂತದ್ದು ಗೊತ್ತಾಗುದಿಲ್ಲಲ್ಲ. ಈಗ ಯಾರ ಊರು ಯಾರ ಮೇಲೆ ಬಿತ್ತು? ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ. ಬದುಕಿನಲ್ಲಿ ಕೊರತೆಯೇ ಇಲ್ಲದೆ ಇದ್ದಂತ ಒಂದು ಕೆಲಸ ಮಾಡಿ ಪೂರೈಸಿದ್ದೇನೆ ಅನ್ನುವಂತ ಸಂತೃಪ್ತಿಯನ್ನು ನಾನು ಪಡೆಯುವಾಗ ಇದು ಮೊಸರನ್ನದಲ್ಲಿ ಕಲ್ಲು ಸಿಕ್ಕಿದ ಹಾಗೆ. ನೀನೊಬ್ಬ ಇಲ್ಲ. ನಾನಂತವಲ್ಲ, ನಾನಂತವಲ್ಲ. ಎಂತವಲ್ಲ? ಹುಚ್ಚಾಟದಲ್ಲೆಲ್ಲ ನಾನಿಲ್ಲ. ಹುಚ್ಚು? ಎಂಥದ್ದು ಹುಚ್ಚು? ಸುಮ್ಮನೆ ಅರ್ಥ ಇಲ್ಲದ ಅನರ್ಥಕಾರಕವಾದ ಹುಚ್ಚಾಟದಲ್ಲಿ ನಾನಿಲ್ಲ. ಆದ್ರಿಂದ ನಾನು ಇದ್ದೂ ಇಲ್ಲದಂತಿದ್ದೇನೆ, ಇಲ್ಲೇ ಇದ್ದು ಕಾಣದಂತಿದ್ದೇನೆ. ಯಾವುದು ಹುಚ್ಚಾಟ, ಯಾವುದು ಅರ್ಥ ಇಲ್ಲದೆ ಇದ್ದದ್ದು? ಅರ್ಥ ಇಲ್ಲದೆ ಇದ್ದದ್ದು ನಾನು ಮಾಡ್ತೇನೆ. ನೀ ಎದ್ದು ನಿಂತವ ಕೂತ್ಕೊಳ್ತೀಯಾ? ನಿನ್ನನ್ನು ಕೂತ್ಕೊಳಿಸಿಕೊಂಡು ಎರಡು ಮಾತು ಹೇಳ. ಮಾತಾಡ್ಲಿಕ್ಕುಂಟ? ಸಾವಧಾನ ಚಿತ್ತನಾಗಿ ಕೇಳ್ತೀಯಾ? ಗುರುಗಳ ಮಂತ್ರಾಕ್ಷತೆಗೆ ಬಾರದೆ ಇದ್ದವ ಈಗ ಬರ್ತಾನೆ ಅವ. ಕೊಡುವುದು ಗುರುಗಳು ಅಂತ ಖಚಿತ ಇದ್ರೆ ನಿನ್ನ ಜೊತೆಗೆ ಆದರೂ ನಿನ್ನ ಹಿಂದಿನಿಂದ ಇರ್ತಿದ್ದೆ. ಇದು ಗುರು ಅಂತ ಹೇಳುವವರನ್ನೆಲ್ಲ ನೀನು ಗುರು ಅಂತ ಒಪ್ಪಿ. ನೀನು ಮಾಡಿದ ತಪ್ಪು ಮುಚ್ಚಲಿಕ್ಕೆ ಬೇಕಾಗಿ ಯಾರ್ಯಾರ ನೀನು ಅಲ್ಲ ಅಂತ ಹೇಳ್ಬೇಡ ಸುಮ್ಮನೆ. ಅಲ್ಲ, ನಿನ್ನ ಹುಚ್ಚು ಸರಿ ಅಂತ ಆಗಲಿಕ್ಕೆ ತಲೆ ಸರಿ ಇದ್ದವರನ್ನೆಲ್ಲ ನಿನ್ನ ಜೊತೆಗೆ ಯಾಕೆ ಸೇರಿಸುವುದಕ್ಕೆ ಬಯಸ್ತಿ? ನನ್ನದು ಹುಚ್ಚು. ಮತ್ತೆ ಎಂತದ್ದು ಹೇಳುವುದು ಇದನ್ನು? ಯಾದಕ್ಕೆ ಮರು ಆಹಿರಿ ಅಣ್ಣಯ್ಯ ಯಾದಕ್ಕೆ ಮರು ಆಹಿರಿ ಅಣ್ಣಯ್ಯ ನೀವ್ಯಾದಕ್ಕೆ ಮರುಳಾಹಿರಿ ಯಾತಕಿ ಪರೆ ಮರುಳಹಿರಿ ಬಂದಾತಿರುಕುಳನ ನೆಲೆಯ ನರಿಯದ ಯಾತಕಿ ಪರೆ ಮರುಳಹಿರಿ ಬಂದಾತಿರುಕುಳನ ನೆಲೆಯ ಅರಿಯದೆ ನಿಧಿ ಬಾಹಿರರಾಗಿ ತಾಕಿಯನೋತು ಒಪ್ಪಿಸಿ ಕೊಡುವರೇ ಯಾತಕಿ ಪರಿ ಮರುಳ ಹಿರಿ ಬಂದ ತಿರುಗುಳ್ಳನ ನೆಲೆಯ ನರಿಯತ ನೀತಿ ಬಾಹಿರರಾಗಿ ತಂಗಿ ಓದು ಒಪ್ಪಿಸಿ ಕೊಡುವರೇ ದಿಟ ನೀತಿ ಬಾಹಿರರಾಗಿ ಹೌದು ಆನದು ಬುದ್ಧಿಯ ವಂಗದಲ್ಲಿ ಇಹುದ ಆತನ ಚಿತ್ತನ ಅರಿಯಲು ಬಹುದ ಎಂತಿರುವುದು 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 ಈ ವಿಧವನರಿಯತೆ ಸುಭದ್ರಾದೇವಿಯನ್ನು ಬಂದವನ ಸೇವೆಗೆ ಈ ವಿಧವನರಿಯತೆ ಸುಭದ್ರಾದೇವಿಯನ್ನು ಬಂದವನ ಸೇವೆಗೆ ನೀವು ಬರುಢವಗೈದು ಬಂಡರ ಭಾವರಾತಿರೆ ಬಾಧಿಸದೆ ಬರಿತೇಕೆ ಮರುಳಾಹಿರಿ ಅಣ್ಣಯ್ಯ 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 ತಿರುಗುಳ್ಳನ ನೆಲೆಯ ನರಿಯದೆ ಅಣ್ಣಯ್ಯ ಯಾತಗಿ ಬರಿ ಮರುಳಗಿರಿ ಬಂದ ಆ ತಿರುಗುಳ್ಳನ ನೆಲೆಯ ನರಿಯದು ನೀತಿ ಬಾಹಿರರಾಗಿ ತಂಗಿಯನೋತು ಒಪ್ಪಿಸಿ ಕೊಡುವರೇ
ತಮ್ಮ ಒಂದು ಕುಟುಂಬದಲ್ಲಿ ಅಣ್ಣ ಅಂತ ಹೇಳಿಕೊಂಡವನು ನಡೆಯುವಾಗಲೇ ಒಂದಡಿ ಮುಂದಿಡುವಾಗ 3 ಬಾರಿ ಯೋಚಿಸಬೇಕು. ಒಂದು ನುಡಿ ನುಡಿಯುವಾಗ ಅದರ ಸರ್ವ ಆಯಾಮಗಳನ್ನು ಪರಿಶೀಲನೆ ಮಾಡಬೇಕು. ಈಗ ಊರೇ ಅಣ್ಣ ಅಂತ ಕರೆಯುವ ಒಂದು ಸ್ಥಳದಲ್ಲಿ ನೀನಿದ್ದಿ, ಒಂದು ಸ್ಥಾನದಲ್ಲಿ ನೀನಿದ್ದಿ, ಅಂದ್ರೆ ಹಿರಿಯನಾಗಿ ಉಳಿದವರನ್ನು ಮುನ್ನಡೆಸುವ ನೇತಾರ. ನೀನೇ ಹುಚ್ಚು ಕಟ್ಟಿದ್ರೆ ಹುಚ್ಚು ಇದೀಗ ಜನ ಮರಳು ಜಾತ್ರೆ ಮರಳು ಅಂತ ಆಗಿದೆ. ನೀನು ಮುಂದೆ ಹೋಗುವುದು, ಹಿಂದಿನಿಂದ ಎಲ್ಲ ಸರದಿಯಲ್ಲಿ ಹೋಗುವುದು ಸಾಲಾಗಿ. ಒಂದು ಮೆರವಣಿಗೆ ಬಂತಲ್ಲ, ಹೌದು, ಕರ್ಕೊಂಡು ಬಂದಿಯಲ್ಲ, ಎಲ್ಲಿ ಕರ್ಕೊಂಡು ಬಂದು ಕುಳ್ಳಿರಿಸಿದೆ? ಅಲ್ಲ, ಎಲ್ಲೂ ಕೂತುಕೊಳ್ಳಿಸಬಹುದು, ದ್ವಾರಕ್ಕೆ ನಿನ್ನದ್ದೇ. ಈಗ ಈ ಸ್ಥಳದ ಕುರಿತಾಗಿ ನನಗೆ ಆಕ್ಷೇಪ ಇದ್ದದ್ರಿಂದ ಹೇಳಿದ್ದಲ್ಲ, ಹಕ್ಕಿನಿಂದ ಕೇಳಿದ್ದಲ್ಲ. ಅಣ್ಣ ಅಲ್ವೋ? ಹೌದು. ಆದ್ದರಿಂದಲೇ ಹೇಳಿದ್ದು. ಪ್ರಶಾಂತವಾಗಿದ್ದದ್ದೆಲ್ಲ ಒಳಗಿನಿಂದ ಕದಡಲ್ಪಟ್ಟಿದೆ. ಅತ್ಯುತ್ಸಾಹ, ಇದು ಸಂಭ್ರಮ ಅಲ್ವಾ? ಅದು ಒಳ್ಳೆ ವಿಷಯಕ್ಕಾದರೆ ಆ ಆಚರಣೆಯಲ್ಲಿ ಒಂದು ಅರ್ಥಪೂರ್ಣತೆ ಉಂಟು. ಮತ್ತೆ ನಿರರ್ಥಕವಾಗಿ ಇನ್ನು ಇದಕ್ಕಿಂತ ಒಳ್ಳೇದಂತದ್ದ ವಿವೇಚನಾರಹಿತವಾದ ವರ್ತನೆಗೆ ಹುಚ್ಚು ಅಂತ ಹೇಳುದು. ಹೌದಾ? ಏನು ಮಾಡ್ತೇವೆ, ಯಾಕೆ ಮಾಡ್ತೇವೆ, ಯಾರಿಗೆ ಮಾಡ್ತೇವೆ, ಅದರ ಪ್ರಯೋಜನ ಏನು, ಇದರ ಕುರಿತಾದ ಯಾವ ವಿವೇಚನೆಯೂ ಇಲ್ಲದೆ ಮಾಡುವ ಕೃತ್ಯ ಅದು ಹುಚ್ಚುತನದ್ದು ಅಂತ ನಾವು ಮಾಡುದು. ಈಗ ಯಾವುದೇ ಒಂದು ಯೋಚನೆ ಇಲ್ಲದ ಕೆಲಸವಾಗಿ ಕಾಣ್ತದೆ ನಿನಗೆ ಇದು. ಮತ್ತೆ ಅದಲ್ಲದಿದ್ದನ್ನು ಏನಂತ ತಿಳಿಬೇಕು? ಏತಕಿ ಪರಿಮರುಳ ಹಿರಿ, ಒಬ್ಬರಿಬ್ಬರಲ್ಲ ಇದ್ದವರನ್ನೆಲ್ಲ ಒಟ್ಟು ಸೇರಿದವರನ್ನೆಲ್ಲ ಹುಚ್ಚು ಕಟ್ಟಿಸುವುದು ಎಂತದ್ದು? ಬಂದದ್ಯಾರೋ ತಿರುಕುಳಿ. ನೋಡು, ನಾನು ಹೇಳಿದಾಗ ವಿಷಯವೇ ಗೊತ್ತಿಲ್ಲದಂತೆ ಬೆಚ್ಚಿ ಬೀಳ್ತಾನೆ. ಶಬ್ದ ಹೌದು, ತಿರುಕುಳಿ ಕೆಲಸ ನೀನು ಹೇಳಿದ ಕೆಲಸವೇ. ಊರು ತಿರುಗುದೆ, ಅಂತವರನ್ನು ಹಾಗೆ ಹೇಳಲಿಕ್ಕಿಲ್ಲ. ಹಾಗೆ ಹೇಳದೆ ಪರಿವ್ರಾಜಕರು ನೆಲೆ ಇಲ್ಲದವ ಬಂದ ತಿರುಕುಳಿಯ ನೆಲೆಯನ್ನರಿಯದೆ. ನೆಲೆ ಏನು ಅಂತ ಗೊತ್ತುಂಟ? ಅಲ್ಲ, ನೆಲೆ ಒಂದೇ ಕಡೆಯಲ್ಲಿ ನಿಲ್ಲಿಕ್ಕಿಲ್ಲ ಅವರು, ಮತ್ತೆ ನೆಲೆ ಇರುವುದಿಲ್ಲ. ಕೆಲವರಿಗೆ ಅದು ರೋಗ, ಕೆಲವರಿಗೆ ಚಾಳಿ, ಕೆಲವರಿಗೆ ಅಭ್ಯಾಸ, ಕೆಲವರಿಗೆ ವ್ರತ. ಎಲ್ಲರೂ ತಿರುಗುದೆ. ಹೌದಾ? ಆದ್ರೆ ಎಲ್ಲರೂ ತಿರುಗಿದ್ದು ಒಂದೇ ಅಲ್ಲ ಅಲ್ಲ ಅಲ್ಲ, ಬೇರೆ 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 ಬೇರೆ. ಲೋಕ ಪರ್ಯಟನೆಯನ್ನು ಮಾಡ್ತಾ ಬಂದಿದ್ದಾನೆ ಅಂತ ಇದ್ದ ಊರಲ್ಲಿ ಇರುವುದಕ್ಕೆ ಬಿಡದೆ ಓಡಿಸಿ ಬಂದವ ಇರಬಹುದು. ಅಲ್ಲ, ಹೇಳಿದ್ದು ನಾನು. ನೀನು ಆತಂಕ ಪಡುವುದು ಯಾಕೆ? ಆತಂಕ ಪಡಬೇಕಾದಾಗ ಪಡಲಿಲ್ಲ. ನಿನ್ನ ಹಿತೈಷಿಯಾಗಿ ಬಂದು ನಾನು ಹೇಳುವಾಗ ಬೆಚ್ಚಿ ಬೀಳ್ತಿ. ಅಲ್ಲ, ನೀನು ನನ್ನ ಬಗ್ಗೆ ಹೇಳಿದ್ರು ನನಗೆ ಪಕ್ಕನ ನಾನು ಆಕ್ಷೇಪ ಮಾಡೋದಿಲ್ಲ. ನೀನು ಹೇಳುದು ಅವರ ಬಗ್ಗೆ. ಯಾಕೆ ಅಂದರೆ ನಿನ್ನ ಬಗ್ಗೆ ಹೇಳುವುದು, ನೀನು ಮಾಡಿದ ಕೃತ್ಯದಿಂದ ಯಾರು ಫಲಾನುಭವಿಯಾಗಿ ಪ್ರಮದಾವನ ನಿವಾಸಿಯಾಗಿ ಇದ್ದಾನೋ ಅವನ ಬಗ್ಗೆ ಹೇಳುವುದು. ಅವನನ್ನು ಕರ್ಕೊಂಡು ಬಂದವ ಯಾರೀಗ? ಈಗ ಊರಿಗೆ ಒಂದು ರೋಗವನ್ನು ಯಾರಾದರೂ ತನ್ನ ಮೂಲಕವಾಗಿ ಬರಮಾಡಿಸಿದರೆ, ಊರಿಗೆ ವಿಪತ್ಕಾರಕವಾದ ಸನ್ನಿವೇಶವನ್ನು ಯಾರಾದರೂ ಒಬ್ಬ ಸೃಷ್ಟಿಸಿದರೆ, ಅಥವಾ ಊರಿಗೆ ವೈಷಮ್ಯವನ್ನು ತರುವಂತಹ ಯಾವುದಾದ್ರೂ ಮನೋವೃತ್ತಿಯನ್ನು ಒಬ್ಬ ಆತ ಪ್ರಕಟಿಸಿದರೆ, ನಾವು ಆ ಎಲ್ಲ ವಿಪರೀತದ ಕಾರಣವಾಗಿ ಯಾರನ್ನು ಗುರುತಿಸಬೇಕು? ಅದು ಹರಡಿದ ಮೇಲೆ ಊರನ್ನು ನಿಂದಿಸುವುದಲ್ಲ, ತಂದವನನ್ನಲ್ವ? ಹೌದು. ಈಗ ಇವರನ್ನು ಕರೆ ತಂದವ ಯಾರು? ನಾನಾ? ಹಿಂದೆ ಮುಂದೆ ನೋಡಿದ್ಯಾ? ಹಿಂದೆ ಮುಂದೆ ನೋಡಿದಂಥದ್ದು. ಅವನ ನೆಲೆ ಯಾವುದು ಅಂತ ಗೊತ್ತುಂಟು? ಹಾಗೆ ಬಂದವರ ನೆಲೆ ಗೊತ್ತುಂಟು. ಈಗ ಅವನನ್ನು ಕರೆ ತರುವುದಾದರೆ ಯಾರನ್ನು ನಾವು ಮಾನಿಸಬೇಕು, ಹೇಗೆ ಮಾನಿಸಬೇಕು, ಅದಕ್ಕೊಂದು ರೀತಿ ನೀತಿ ಅಂತಿಲ್ಲ. ನೀತಿ ಅರಿತೇ ವರ್ತಿಸಿದ್ದು ನೀನು. ಈಗ ಬಂದವ ಎಂಥದ್ದು ಅಂತ ಕರ್ಕೊಂಡು ಬಂದದ್ದು, ಅವ ಎಂಥದ್ದು ಅಂತ? ಯತಿ. ಎಂಥದ್ದು ಯತಿ? ಅವನಿಗೆ ಪ್ರಾಯ ಎಷ್ಟು? ಪ್ರಾಯ ಎಂಥದ್ದು ಅಲ್ಲ, ಪಕ್ಕನೆ ಕಣ್ಣಿನ ಆಲೋಚನೆಯಲ್ಲಿ ಹೇಳುವುದಾದ್ರೆ ಒಂದು 35 ಯಾರಾದ್ರೂ ಯತಿ ಆಗುತ್ತಾ? ನೀನು ಎಂಥದ್ದು ಮಾತಾಡುದಣ್ಣ? ಈಗ ನಿನ್ನ ಲೆಕ್ಕದಲ್ಲಿ ಯತಿ ಆಗಬೇಕಾದ್ರೆ ಎಷ್ಟಾಗಬೇಕು? ವಾನಪ್ರಸ್ಥ ಕಳೀಬೇಕು. ಪೂರ್ಣಾಯುಷಿ ಈಗ ಈ ಯುಗದಲ್ಲಿ ಒಂದು 120 ವರ್ಷ ಅಲ್ಲ. ಸರಿಯಪ್ಪ. ಈಗ ಆಶ್ರಮ ಧರ್ಮಾನುಸಾರವಾಗಿ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ಆಮೇಲೆ ವಾನಪ್ರಸ್ಥ, ಅಲ್ವೋ, ಕೊನೆಗೆ ಸನ್ಯಾಸ. ಈಗ ಹಾಗೆ ಬಂದ ಸನ್ಯಾಸ ಆದರೆ ಅದಕ್ಕೊಂದು ನೆಲೆ ಉಂಟು, ಅದಕ್ಕೊಂದು ಸ್ವೀಕರಿಸುವುದಕ್ಕೂ ನೀತಿ ಉಂಟು. ವಾನಪ್ರಸ್ಥಾಶ್ರಮ ಕಳೆದು ಬದುಕಿನ ಗೌರವವನ್ನು ಉಳಿಸಿಕೊಂಡು ಸನ್ಯಾಸಿಯಾಗಿ ನೆಲೆಯಾದವನನ್ನು ಕಂಡಾಗ ಮಣಿದ್ರೆ ಅದಕ್ಕೊಂದು ಔಚಿತ್ಯ ಉಂಟು. ಅದಲ್ಲದೆ ಆತುರ ಸನ್ಯಾಸ ಅಂತ ಅಂಗೀಕರಿಸುವ ಹಾಗೆ ಯೌವನ ಕಳೆಯುವ ಮೊದಲೇ ಸನ್ಯಾಸ ಬಂದದ್ದಿದ್ದರೆ ಆ ಬಂದವನ ಇತಿವೃತ್ತ ಸಮಗ್ರ ತಿಳಿಯಬೇಕು. ಈಗ ಒಂದು ವಿಶೇಷ ವ್ಯಕ್ತಿ ಆಗಬೇಕು, ಅವನಿಗೆ ವಿರಕ್ತಿ ಬರುವುದಕ್ಕೊಂದು ವಿಶಿಷ್ಟ ಕಾರಣ ಇರಬೇಕು, ಅವನಿಗೆ ದೀಕ್ಷೆ ಕೊಟ್ಟ ಗುರುವಿನ ಪ್ರಭಾವ ಅಸಾಮಾನ್ಯವಾದದ್ದಾಗಿರ್ಬೇಕು. ಅಂಥದ್ದೇನಾದ್ರೂ ಉಂಟು ವಿಚಾರಿಸಬೇಡುವ?
ಈ ಯೌವನದಲ್ಲೇ ಸಂಸಾರಸ್ಥನಾಗಬೇಕಾದಾಗಲೇ ನೀನು ಸನ್ಯಾಸಿ ಆದದ್ದು ಯಾವುದರಿಂದ? ಎಲ್ಲೆಲ್ಲ ತಿರುಗಿದ್ದಿ? ಗುರು ಯಾರು? ಈ ಪ್ರಾಯದಲ್ಲೇ ಸನ್ಯಾಸ ಕೊಡುವುದಕ್ಕೆ ಆ ಗುರು ನಿನಗೆ ಅನುಮತಿ ಕೊಟ್ಟದ್ದು ಹೇಗೆ? ಕೇಳಬೇಕ ಬೇಡುವಣ್ಣ? ಇದು ಯಾವುದನ್ನು ಕೇಳದೆ ನೀತಿ ಏನು ಅಂತ ಅರಿಯದೆ ನೀತಿ ಬಾಹಿರನಾಗಿ ಅವನೀತಿ ಬಾಹಿರನಾಗಿ ಸನ್ಯಾಸ ಸ್ವೀಕರಿಸಿದ್ದಾನು ಅಂತ ನೋಡ್ಲಿಲ್ಲ. ಅಂಥವನನ್ನು ಮಾನಿಸುವಲ್ಲಿ ನೀತಿ ಯಾವುದು, ಅದಕ್ಕೆ ಬಾಹಿರತೆ ಯಾವುದು ಅಂತ ನಿನ್ನ ವರ್ತನೆಯ ಕುರಿತಾಗಿ ನೀನು ಯೋಚಿಸಲಿಲ್ಲ. ಹೋಗಲಿ, ಅದು ಹಾಳಾಗಲಿ ಅಂತ ಬಿಡೋಣ. ಅಲ್ಲ, ಹೇಳಿದ್ದು ನಾನು ಸನ್ಯಾಸಿ ಅವನಷ್ಟಕ್ಕೆ, ನೀನು ನಿನ್ನಷ್ಟಕ್ಕೆ. ಇದೀಗ ಓತು ಕೊಟ್ಟದ್ದು ಯಾರನ್ನು? ಸೇವೆಗಾಗಿ ಕೊಟ್ಟದ್ದು. ಮತ್ತೆ ಅದಕ್ಕೆಂತದ್ದು ಹೇಳುದು? ಅಲ್ಲಿ ಇಟ್ಟದ್ದು ಅಂತ ಹೇಳುದು, ಬಿಟ್ಟದ್ದು ಅಂತ ಹೇಳುದು, ನಿಯೋಜನೆ ಮಾಡಿ. ಎಂತದ್ದು ನಿಯೋಜನೆ? ಶಬ್ದ ದೊಡ್ಡದಾದ್ರೆ ವಿಷಯ ಸರಿ ಅಂತ ಹಾಗಲ್ಲ. ಒಂದು ಹೆಣ್ಣನ್ನು ಕೊಡುವುದಂದ್ರೆ ಅರ್ಥ ಬೇರೆ ಬರ್ತದೆ. ಹೌದು, ಈಗ ನೀನು ಕೊಟ್ಟದ್ದು ಅದೇ ಅಲ್ವೋ? ಯಾವ ಅರ್ಥದಲ್ಲಿ ಆದ್ರೂ ಬಿಟ್ಟದ್ದು ಕೊಟ್ಟದ್ದೇ ಅಲ್ವೋ? ತಂಗಿಯನ್ನೇ ಆದ್ರೂ ಅಲ್ಲಿಗೆ ಬಿಟ್ಟು ಕೊಟ್ಟದ್ದಲ್ವೋ? ಹೌದು, ಸೇವೆಗಿಟ್ಟದ್ದು. ಎಂತದ್ದು ಸೇವೆಗಿಟ್ಟದ್ದು? ಯಾವ ದೇಶದವ? ಆಚಾರ ಎಂತದ್ದು? ಈಗ ಅವನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಬುದ್ಧಿ. ಅವನ ಬುದ್ಧಿ ಏನು ಅಂತ ನಿನಗೆ ಗೊತ್ತುಂಟ? ಈಗ ಇಲ್ಲ 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 ಅವನ ಬುದ್ಧಿ ಯಾವ ಅಂಗದಲ್ಲಿ ಇರುವುದೋ? ತಲೆಯಲ್ಲಿಯೋ, ಕೈಯಲ್ಲಿಯೋ, ಕಾಲಲ್ಲಿಯೋ ಅಲ್ವಾ? ಒಬ್ಬರು ಕೈಕರಣದಲ್ಲಿ ಚತುರಮತಿಗಳು, ಒಬ್ಬರು ಪಾದಚಾರಿಗಳಾಗಿರುವಾಗಲೇ ಅವರ ಚಲನೆಯಲ್ಲಿ ಚತುರಮತಿಗಳು, ಕೆಲವರು ಭಾವದಲ್ಲಿ ಚತುರಮತಿಗಳು. ಈಗ ಅವರ ಬುದ್ಧಿಯಲ್ಲಿ ಎಲ್ಲೆಲ್ಲಿರುವುದು ಅಂತ ಹೇಳುದು? ಕೆಲವರದ್ದು ಭಾವದಲ್ಲಿ, ಕೆಲವರದ್ದು ಕೈಯಲ್ಲಿ, ಕೆಲವರದ್ದು ಕಾಲಿನಲ್ಲಿ. ಆದ್ದರಿಂದಲೇ ಅವರ ಬುದ್ಧಿ ಆವಂಗದಲ್ಲಿ ಇರುವುದು. ಇದು ಯಾವುದೂ ಗೊತ್ತಿಲ್ಲದೆ ಸನ್ಯಾಸದಲ್ಲಿ ಅವರು ಯಾವ ನೆಲೆಯಲ್ಲಿದ್ದಾರೆ? ಈಗ ಯೌವನದಲ್ಲಿ ಆತುರವಾಗಿ ಸನ್ಯಾಸ ಪಡೆದಿದ್ದಾರೆ. ಕುಟೀಚಕ ಅಥವಾ ಕುಟೀಚರ, ಹಾಗೆ ಚರಿಸುವವನೋ ಅಲ್ಲ, ಬಹುದಕರೋ, ಹಂಸರೋ, ಪರಮ ಎಲ್ಲ ನಾನು ಹೇಳುವಾಗ ಈಗ ಕೇಳ್ತಾ ಉಳಿದಿದ್ದಾನೆ. ನೀನು ವಿಚಾರಿಸಿದ್ಯಾ ಅಂತ ಕೇಳುವುದು ನಾನು. ಅದು ಯಾವುದನ್ನು ನೋಡದೆ ನೀತಿ ಬಾಹಿರನಾಗಿ, ಅದ ನಮ್ಮ ತಂಗಿಯನ್ನು ಏನು ಗೊತ್ತಿಲ್ಲದವಳು. ಅವಳು ಹಾಲಲ್ಲಿ ಹಾಕಿದ್ರೆ ಹಾಗಿರ್ತಾಳೆ, ನೀರಲ್ಲಿ ಹಾಕಿದ್ರೆ ಹಾಗೂ ಇರ್ತಾಳೆ. ಅವಳು ಹಾಕಿದಲ್ಲಿ ಅಲ್ಲಿ ಆ ಪಾತ್ರದ ಗಾತ್ರ ನೋಡಿಕೊಂಡು, ಆ ದ್ರವ್ಯದ ಯೋಗ್ಯತೆ ನೋಡಿಕೊಂಡು ಅದರಲ್ಲಿ ಸೇರಿ ಹೋಗುವಂತಹ ಲೀನವಾಗುವ ಸ್ವಭಾವವನ್ನು ಹೊಂದಿದವಳು. ಅವಳನ್ನು ಹೋಗಿ ಹೋಗಿ ಸನ್ಯಾಸಿಯ ಕೈಗೆ ಕೊಟ್ಟು ಬಿಟ್ಟಿಯಲ್ಲ ಪುಣ್ಯಾತ್ಮ. ಮತ್ತೆ ಪುನಃ ಹೇಳ್ತಾನೆ, ತಮ್ಮ ಎಲ್ಲಿದ್ದಾನೆ ಆವಾಗ ನೋಡಿದರು. ಎಂಥದ್ದು? ನನಗೆ ಸಹಸ್ರನಾಮ ಕೇಳಿದೆ. ಯಾವಾಗ ನೋಡಿದರು ನಿನಗೊಂದು ಕಾಷಾಯದ ಬಾಧೆ ತಪ್ಪುವುದಿಲ್ವಲ್ಲ ಅಂತ. ಅದು ಕಂಡ್ರೆ ಸಾಕು, ಕಂಬಕ್ಕೆ ಸುತ್ತಿದ್ರು ಹೋಗಿ ನಮಸ್ಕಾರ ಮಾಡ್ತಾನೆ ಅಂತ ಸುಮ್ಮನೆಲ್ಲ ನಿನ್ನನ್ನು ಹಿಂದಿನಿಂದ ನಿಂದಿಸುವುದು. ಈಗ ಎಷ್ಟು ಲಯದಲ್ಲಿ ಚಪ್ಪಾಳೆ ಹಾಕಿ ನಿನ್ನ ಕುರಿತಾಗಿ ಆಡ್ತಾ ಇದ್ದಾರೆ ಅಂತ ಏನಾದ್ರೂ ಗೊತ್ತುಂಟ ನಿನಗೆ? ಊರಿನವರು ನೋಡಿ ಎಲ್ಲೆಲ್ಲಿಯೋ ಇದ್ದದ್ದು, ಯೋಗ್ಯತೆ ಇದ್ದವರು 100 ಮಂದಿ ಇದ್ರು ಊರಲ್ಲಿ ಅವರಿಗೆ ಬೆಲೆ ಇಲ್ಲ. ಪರವರಿಂದ ಬಂದವರಿಗೆ ಕಾಷಾಯ ಒಂದು ಸುತ್ತಿದ್ರೆ ಸಾಕು, ಅವರಿಗೆ ಮೆರವಣಿಗೆ, ಕೊಂಬು ಕಹಳೆ, ನಗಾರಿ ಎಲ್ಲವನ್ನು ಆಗಿ ಕೊನೆಗೆ ನೀನು ಹೆಗಲು ಕೊಟ್ಟದಂತೆ. ಹೌದಾ? ಅಲ್ಲ, ಹೇಳಿದ್ದೆ ನೀನು ಹೆಗಲು ಕೊಟ್ಟು ಹೊತ್ತು ತಂದ. ಹೌದೌದು. ಅಲ್ಲ, ನೀನು ಹಾಗೆ ತರುವುದಾದ್ರೆ ಈಗ ಈ ಮನೆಗೊಂದು ಮದುಮಗನನ್ನು ತರುವಾಗ, ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಆಗುವಾಗ ಮದುಮಗನನ್ನು ತರುವಾಗ ಮದುಮಗಳನ್ನೆತ್ತು ಅದಾದ್ರೆ ಅರ್ಥ ಆಗ್ತದೆ. ಆ ಒಂದು ಯಾಜಮಾನ್ಯಕ್ಕೆ ಭೂಷಣಪ್ರಾಯವಾಗಿ ಅದೀಗ ಮಾಡಲಿಕ್ಕೆ ಜನ ಇಲ್ಲ ಅಂತ. ಆದರೆ ನಮ್ಮ ಮನೆ, ನಮ್ಮ ಹುಡುಗಿ, ಅವಳ ಸಂಭ್ರಮ, ಅವಳ ವಿವಾಹ, ಇದೆಲ್ಲ ಆದ್ರೆ ಅರ್ಥ ಆಗ್ತದೆ. ಇದೊಂದು ಸನ್ಯಾಸಿಗೆ ಅವಳ ಇಟ್ಟದ್ದಿಲ್ಲಿ ನೀನು ಮಾಡ್ತಾ ಇರುವುದಂಥದ್ದು ಏನು ಮಾಡ್ಲಿಕ್ಕೆ ಹೊರಟಿದ್ದಿ? ನಾಳೆ ಬಂದಂತ ಅಪವಾದಕ್ಕೆ ಯಾರು ಜನ? ನಾನು ಒಟ್ಟಿಗೆ ನಿಂತದ್ದು ಹೌದು ಅಂತ ಆದ್ರೆ ಹೋಗಿ ಹೋಗಿ ಬಲರಾಮ ಹೇಗೂ ಹೀಗೆ ಕೃಷ್ಣನಿಗೂ ಬುದ್ಧಿ ಇಲ್ವೋ ಅಂತ ಕೇಳಿದ್ರೆ ನಾನಿಲ್ಲ. ಈಗ ಅಪವಾದಕ್ಕೆ ಬರುವುದಿಲ್ವಾ? ನಿನಗೆ ಯಾವ ವಿಷಯ ಹೇಳಿದಲ್ಲ ಹೌದಲ್ವ ಅನ್ನೋದು ಮತ್ತೆ ಅಲ್ಲ. ಈಗ ಅಪವಾದದ್ದೆಲ್ಲ ನಿನಗೊಂದು ಪ್ರಜ್ಞೆ ಬರಲಿಕ್ಕೆ ಪ್ರಾರಂಭ ಆಗಿ ವರ್ಷ ಅದು ನನಗೆ ಬಂದದ್ದಲ್ಲ. ಈಗ ನನಗೆ ಬಂದದ್ದಕ್ಕಂತ ನಾನು ಹೇಳಿಲ್ಲ. ಹಾಗಲ್ಲ, ನಿನಗಲ್ಲ ಅಪವಾದ ಒಂದು ಬರ್ತದೆ ಅನ್ನೋ ಪ್ರಜ್ಞೆ ಬರಲಿಕ್ಕೆ ಪ್ರಾರಂಭ ಆಗಿ ನಿನಗೆ ಎಷ್ಟು ವರ್ಷ ಆಯ್ತು? ಇಲ್ಲಪ್ಪ, ನಿನ್ನ ಹೆಸರು ರಾಮ ಅಂತ ಗೊತ್ತಾದಷ್ಟು ವರ್ಷ ಆಯ್ತು. ನಿನಗೆ ಬಂದ ಅಪವಾದಕ್ಕೆ ರಾಮನಿಗೆ ಅಪವಾದ ಸಹ್ಯ ಅಲ್ಲ ಅಂತ ನನಗೆ ಯಾವ ಕಾಲದಿಂದಲೇ ಗೊತ್ತುಂಟು. ಹೌದು, ಗೊತ್ತಿದ್ದು ಮತ್ತೆ ಅಪವಾದ ಬರುವಾಗ ಮಾಡ್ತಾ ಇದ್ದದ್ದ. ಈಗ ಮಾಡಿದ್ದು ನೀನು. ರಾಮ ತನಗೆ ಸ್ವಯಂ ಅಪವಾದ ಬರುವ ಪ್ರವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿದಾಗ ಹಾಗೆ ಯಾರಿಗೆ ನನಗೆ ತಿಳಿದು ನಾನೀಗ ರಾಮ ಅಪವಾದ ಬರುವಾಗಿದ್ದದ್ದು ಮಾಡ್ಬೋದು. ಇಲ್ಲಿ ಅಪವಾದ ಬರುವುದು ಮಾಡ್ಲಿಕ್ಕೆ ನೀನು ಅಂತಲೇ ಲೆಕ್ಕ ಅಲ್ವಾ? ಹೌದು. ನನಗೆ ಬಂದ್ರೆ ಈಗ ಕಪ್ಪಿಗೆ ಪುನಃ ಬಣ್ಣ ಕೆಡ್ಲಿಕ್ಕೆ ಅಂತಿಲ್ಲ ಅಲ್ಲ, ಬಿಳಿಗೆ ಅಲ್ಲೋ ಅದರ ಬಾಧೆ ಇರೋದು. ಕಪ್ಪಾದ ಬಣ್ಣ ಕೆಡುವುದು ಅಂತ ಎಲ್ಲಿ ಅದ್ರುಂಟು. ಆದ್ರಿಂದ ಈಗ ನನಗೆ ನೀವೆಷ್ಟು ಬೇಕಾದ್ರೂ ಮೆತ್ತಿ, ಅಪವಾದದ ಕಳಂಕ ನಿನಗೆ
ಆ ಸುಂದರವದನ ಅಪವಾದವನ್ನು ಕೇಳಿ ಅದೊಂದು ವಿವರಣವಾಗುವುದನ್ನು ಕಲ್ಪಿಸುವುದಕ್ಕೂ ಆಗುವುದಿಲ್ಲ. ಇಲ್ಲ ಆದ್ರೆ ನಾನು ನಿನಗೆ ಮಾತನಾಡ್ಲಿಕ್ಕೆ ಧೈರ್ಯ ಈಗ ಒಂದೇ ನನಗೆ ಗೊತ್ತುಂಟು. ಎಂತದು? ನಾನು ಅಣ್ಣ ನೀನು ತಮ್ಮ ಅಂತ. ಮತ್ತೆ ಏನು ಮಾತಾಡಿದ್ಯಾ? ಏನ ಉಸುರಿದೆಯೋ ಏನ ಉಸುರಿದೆಯೋ ಎಲ್ಲ ತಮ್ಮ ಏನ ಉಸುರಿದೆಯೋ ಏನ ಉಸುರಿದೆಯೋ ನವ ತಮ್ಮ ನಿಧಾನಿಸುವೆ ಶ್ರೀ ಗುರುವರರ ಮಹಿಮಾನುಭಾವವ ಅರಿಯದೆನ್ನಳು ಹೀನ ಕಟಕಿಯ ಪರಿದೆ ಏನ ಏನ ಏನನು ಸುರಿದೆಯೋ ತಮ್ಮ ಏನು ಸುರಿದೆಯೋ ತಮ್ಮ ಓ ಮಾತನಾಡುವ ಮಾತುಗಳಿಗೆಲ್ಲ ಕಿವಿಯಾಗಿ ಕುಳಿತುಕೊಳ್ತಾನೆ ಬಲರಾಮ ಅನ್ನುವುದಕ್ಕಾಗಿ ಏನಾದ್ರೂ ಮಾತನಾಡುವುದಾ? ಯಾರಿಗೆ ಹೇಳಲಿಕ್ಕೆ ಧೈರ್ಯ ಇಲ್ಲ, ನಾನಾದ್ರೂ ಬಂದು ಹೇಳ್ಬೇಡುವ. ಅದೇ ತಮ್ಮ ಅನ್ನುವಂತ ಒಂದು ಸಲುಗೆ ನಾನು ಕಾಣಿಸ್ತೇನೆ ಅನ್ನುವುದಕ್ಕಾಗಿ ಹಾ ಹಿಂದೆ ಮುಂದೆ ಆಲೋಚನೆ ಮಾಡದೆ ನಿಧಾನಿಸದೆ ಬಾಯಿಗೆ ಬಂದದನ್ನೆಲ್ಲ ಆಡಿಬಿಡುವುದ? ಅಲ್ಲ, ಈಗ ನಿಧಾನಿಸಿ ಅಲ್ಲ, ಯೋಚನೆ ಮಾಡಿ 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 ತಡೀಲಿಕ್ಕಾಗದೆ ಬಂದು ಇಲ್ಲಿ ಹೇಳಿದ್ದು. ಈಗ ನಾನು ಬುದ್ಧಿವಂತ ಅನ್ನುವುದನ್ನು ಸಾಧಿಸುವುದಲ್ಲ ನನಗಿರುವ ಉದ್ದೇಶ. ಮತ್ತೆ ಆದರೆ ಹಾ. ಸದ್ಬುದ್ಧಿ ಉಂಟು ಅನ್ನುವುದನ್ನು ನಾನು ಒಪ್ಪಿಕೊಳ್ಳಬೇಕು. ಯಾವುದನ್ನು ನೀನು ಸದ್ಬುದ್ಧಿ ಅಂತ ಹೇಳುದು? ಯಾರನ್ನು ಮಾನಿಸಬೇಕು ಅವರನ್ನು ಮಾನಿಸುವುದೇ ಸದ್ಬುದ್ಧಿ. ಮಾನ್ಯಾನ್ ಮಾನಯ ಅದೇ ಇರುವುದು ಅಲ್ವಾ? ಹೌದೌದು. ಅದನ್ನೇ ಈಗ ನಾನು ಮಾಡ್ಲಿಕ್ಕೆ ಹೊರಟು. ನಿನ್ನಿಂದ ಆಗಿ ಹೋದ ಒಂದು ಅಪಚಾರವನ್ನು ಮುಚ್ಚಿ ಹಾಕ್ಲಿಕ್ಕೆ ಬೇಕು. ನಿನಗೆ ಗೊತ್ತುಂಟು ಇದೀಗ ತಿರುಗಿಸಿದೆ. ಈಗ ನನ್ನಿಂದ ಎಂತದ? ಅಣ್ಣನ ಮುಖ ಕೆಂಪಾಗಿ ಹೋಗಿದೆ. ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮ ಆಗುವ ತಮ್ಮ ಬಂದು ಸೇರ್ಲಿಲ್ಲ ಅನ್ನುವುದಕ್ಕಾಗಿ ಅಣ್ಣನಿಗೆ ಅಂತರಂಗದಲ್ಲಿ ಸಿಟ್ಟು ಉಂಟು. ಇನ್ನೀಗ ಅಣ್ಣನ ಮುಂಭಾಗದಲ್ಲಿ ಹೋದ್ರೆ ನಾನು ಅಪರಾಧಿಯಾಗಿ ಹೋಗ್ತೇನೆ. ಅದಕ್ಕೆ ಅಪವಾದವನ್ನು ಸ್ವಲ್ಪ ಅತ್ಲಾಗಿ ಬದಲಿಸುವ ಅನ್ನುವುದಕ್ಕಾಗಿ ನಾನು ಮಾಡಿದ್ದೆ ಸರಿ ಇಲ್ಲ ಅಂತ. ಅದನ್ನೇ ಸರಿ ಮಾಡಿಸುವುದಕ್ಕಾಗದ್ರೆ ನಿನಗೆ ಗೊತ್ತಿಲ್ಲದ ಹಾಗೆ ಅವರ ಸನ್ನಿಧಿಗೆ ಹೋಗಿ ನಿನಗಿಂತ ಪ್ರಿಯವಾಗಿ ಅವರ ಸೇವೆಯನ್ನು ಮಾಡಿ ಅವರ ವಿಶೇಷ ಆಶೀರ್ವಾದ ಪಡೆದು ಬಂದು ನನಗೆ ಸೇವೆ ಮಾಡಿದ್ದೇನೆ ಅಂತ ನಿವೇದಿಸಿದ್ರೆ ನಿನ್ನ ಕೋಪ ಮಾಯ. ಇಲ್ಲ 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 ಇಲ್ಲ, ನಿನ್ನನ್ನು ಅವರ ಕಾಲು ಮುಟ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅವರು. ನೋಡು ನನ್ನನ್ನು ಬಿಡುವುದಿಲ್ಲ. ಮತ್ತೆ ನೀನು ಯಾಕೆ ಹಿಡಿಲಿಕ್ಕೆ ಒಟ್ಟಿಗೆ ಬಂದ್ರೆ ಬಿಟ್ಟಾರ, ಅದು ಪ್ರಶ್ನೆ ಬೇರೆ. ನೀನೊಬ್ಬನೇ ಹೋದ್ರೆ ನಿನ್ನ ಕಾಲು ಮುಟ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅಲ್ಲ, ನಾನು ಒಬ್ಬನೇ ಹೋಗಿ ಅವರ ಕಾಲೆಂತದ್ದು ಮುಟ್ಟುದು? ಕಾಲಂತದ್ದು ಮುಟ್ಟು. ನಾನು ಒಬ್ಬನೇ ಹೋದರೆ ಎಲ್ಲ ಬಣ್ಣ ಹೊರಗೆ ನನ್ನ ಕಾಲು ಅವರು ಹಿಡಿಯುವಾಗ ಆಗ್ತದೆ. ಗೊತ್ತುಂಟ ನಿನಗೆ? ನಿನ್ನ ಅಮ್ಮ ಎಂತದ್ದು ಏನಂತ ಭಾವಿಸಿ ಆ ಬಗ್ಗೆ ನನಗೆ ವಿಶ್ವಾಸ ಉಂಟು. ನೀನು ಹೇಳುದು ಬೇಡ. ಏನು ವಿಶ್ವಾಸ? ನೀನು ಎಂತದ್ದು ಮಾಡ್ತೀಯ ಅದು ಪ್ರಶ್ನೆ ಬೇರೆ. ನಾನು ಎಂತೆಂತದ್ದು ಮಾಡುದಲ್ವ, ಅವರ ಬಣ್ಣ ಬಯಲಾಗಿಸಿ ತಪ್ಪಾಯಿತು ಅಂತ ಕಾಲು ಹಿಡಿಯುವಾಗ ಮಾಡ್ತೇನೆ ಅಂದದ್ದು ನಾನು. ಈ ಮೊದಲಿನ ಹಾಗೆಲ್ಲ ಭಾವಿಸಬೇಡ ನೀನು. ಮತ್ತೆ ಅಬ್ಬಬ್ಬಬ್ಬಬ್ಬ ಏನು ಕಾಷಾಯ ವಸನವನ್ನು ಉಟ್ಟ ಮಾತ್ರಕ್ಕೆ, ತಲೆಯಲ್ಲಿ ಜಟೆ ನೋಡಿದ ಮಾತ್ರಕ್ಕೆ ಅಡಿಗೆ ಬೀಳುವಂತಹ ಸ್ವಭಾವ. ನನ್ನ ದೌರ್ಬಲ್ಯವನ್ನೆಲ್ಲ ಪ್ರಪಂಚ ಹೇಳಿದ್ದು, ನನ್ನ ಸದ್ಗುಣವನ್ನು ಹೇಳಿದ್ದು. ನೀವು ಅದನ್ನು ದೌರ್ಬಲ್ಯ ಅಂತ ಬದಲಾಯಿಸುವುದು. ಕಾಷಾಯ ದಂಡ ಮಾತ್ರೇನ. ದೇವರು ಬಿಟ್ಟರೆ ನೀನೇ ಅಣ್ಣ. ಎಂತದ್ದು? ಅಲ್ಲ, ನಿಂದೆಯನ್ನು ಸ್ತುತಿಯನ್ನು ಏಕಪ್ರಕಾರವಾಗಿ ಸ್ವೀಕರಿಸುವುದು. ಹೇಗೆ? ಅದು ಅಲ್ಲಿ ತುಲ್ಯ ನಿಂದಾ ಸ್ತುತಿಗಳು. ಆ ದೇವರಿಗೂ ಹಾಗೆ. ಈಗ ಬೈದದ್ರಿಂದ ಏನಾದ್ರೂ ನಷ್ಟ ಆಗ್ಲಿಕ್ಕೆ ಉಂಟೋ, ಹೊಗಳಿದ್ರಿಂದ ಏನಾದ್ರೂ ಲಾಭ ಉಂಟೋ, ಆದ್ರಿಂದ ನಿಂದಾ ಸ್ತುತಿಗಳು ಸಮಾನತೆ. ಆ ದೇವರನ್ನು ಬಿಟ್ಟರೆ ನಿನ್ನಿಗೆ. ಹೌದಾ? ನಿನಗೆ ಯಾರಾದ್ರೂ ನಿಂದಿಸಿದ್ರು ಅದು ನನ್ನ ಸದ್ಗುಣಗಳನ್ನು ಹೊಗಳಿದ್ದು ಅಂತ ಹೇಳಿ. ಈ ಪ್ರಪಂಚದಲ್ಲಿ ಬುದ್ಧಿವಂತ ಅಂತ ಗುರುತಿಸಲ್ಪಡೋದು ಯಾರು ಗೊತ್ತುಂಟು? ಯಾರು? ನಿನ್ನಾಗಿದ್ದ. ಅಂದ್ರೆ ಮೋಸ, ಕಳ್ಳತನ, ವಂಚನೆ, ಹಿಂಬದಿ ಬಾಗಿಲಿನ ವ್ಯವಹಾರ, ಇದೆಲ್ಲ ಮಾಡಿದ್ರೆ ಬುದ್ಧಿವಂತ. ನೇರ ನೇರ ಇದ್ದದನ್ನು ಇದ್ದಾಗ ಹೇಳಿದ. ಹೌದು ಹೌದು. ಒಂದು ಮುಗ್ಧ ಸ್ವಭಾವವನ್ನು ಹೆಡ್ಡ ಅಂತ ಗುರುತಿಸ. ಈಗ ಬಲರಾಮ ಹೆಡ್ಡ ಆದ ಹಾಗೆ. ಹೌದೌದು. ಮುಗ್ಧ ಸ್ವಭಾವ, ಮಗುವಿನ ಮನಸ್ಸು. ಮಗುವಿನ ಮನಸ್ಸು ಅಂದ್ರೆ ಲೋಕಜ್ಞಾನ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ನಿಷ್ಕಲ್ಮಶವಾದ ಅನ್ನುವಂತಹ ಅರ್ಥದಿಂದ ಹೇಳುದು ಮಗುವಿನ ಮನಸ್ಸು ಅಂತ. ಮತ್ತೆ ಮಗುವಿನಾಗೆ ಇದು ಪ್ರೌಢತೆಯನ್ನೇ ಹೊಂದದೇ ಇದ್ದ ಬುದ್ಧಿ ಅನ್ನುವಂತಹ ಅರ್ಥದಿಂದ ಅರ್ಥ ಆಯ್ತು. ಏನು ನಮ್ಮ ಬದುಕಿನ ಯೋಗ, ಇದು ಸೌಭಾಗ್ಯ ಸಿಕ್ಕಿತಲ್ಲ. ಬಹುಶಃ ನಿನಗೆ ಎಲ್ಲಿಯೋ ಒಳಗಿಂದೊಳಗೆ ಹೀಗೆ ಆಗ್ತಾ ಉಂಟು. ಅಲ್ಲ, ಯಾಕೆಂತ ಹೇಳಿದ್ರೆ ಯತಿಗಳ ಅನುಗ್ರಹ ನನಗಾಯ್ತಲ್ಲ. ಅಲ್ಲ, ನಾನೀಗ ತಮ್ಮನಿಗೂ ಆಗಲಿ ಅಂತ ಹೇಳ್ತೇನೆ, ಅದು ಪ್ರಶ್ನೆ ಬೇರೆ. ಈಗ ಕರ್ಕೊಂಡು ಬಂದದ್ದು ಇದೆಲ್ಲ ನನ್ನ ಧನಾತ್ಮಕವಾಗಿ ನನಗೆ ಸೇರಿತು. ನಾಳೆ ಪ್ರಪಂಚ ಏನು ಹೇಳ್ತದೆ, ಏನು ಒಂದು ಒಳ್ಳೆ ಕೆಲಸ ಮಾಡಿದ್ರು ಬಲರಾಮ ದೇವರು ಅಲ್ವ. ಹೀಗೆ ದ್ವಾರಕೆಯಲ್ಲೆಲ್ಲ ನನ್ನನ್ನು ಹೊಗಳುವುದನ್ನು ಬಹುಶಃ ನಿನಗೀಗ ಕಲ್ಪಿಸಿ ಹೀಗಾದದ್ದು ನನಗೆ ತಪ್ಪಿ ಹೋಯ್ತಲ್ಲ ಸೌಭಾಗ್ಯ ಅನ್ನುವುದಕ್ಕಾಗಿ. ಏನು ಅಲ್ಲದೇ ಇಲ್ಲದನ್ನೆಲ್ಲ ಅಲ್ಲದಿದ್ರೆ ಎಂತದ? ಎಂತದ್ದು? ಒಬ್ಬ ಯತಿ ಅಂದ್ರೆ ಏನು? ನನಗೆ ಕೇಳಿ ಅದು ಹೇಳಿ ಕೇಳಿ ಬರುವುದು. ನಾನು ಕೇಳಿದ ಯತಿ ಅಂದ್ರೆ ಏನು? ಆಶ್ರಮ ಧರ್ಮಾನುಸಾರವಾಗಿ ಬ್ರಹ್ಮಚರ್ಯ, ದಾಟಿ ಗಾರ್ಹಸ್ಥ್ಯ, ಹೌದು, ಆಮೇಲೆ ವಾನಪ್ರಸ್ಥ, ಕ್ರಮ ಇಲ್ವೇ ಸನ್ಯಾಸ. ಅದು ದೊಡ್ಡ ವಿಷಯವೇ ಅಲ್ಲ. ಅದೇ ದೊಡ್ಡ ವಿಷಯ. ಚತುರಾಶ್ರಮಗಳು ಅಂದ್ರೆ ಅದೇ ದೊಡ್ಡ ವಿಷಯ ಆಗಲ್ಲ. ಚತುರ ಆಶ್ರಮಗಳಲ್ಲಿ ಹೌದು. ಮತ್ತೆ ಈಗ ತುರಿಯಾಶ್ರಮ ಅಂದ್ರೆ, ಗರಿಯಾಶ್ರಮ ಅಂದ್ರೆ, ವರಿಷ್ಠಾಶ್ರಮ ಅಂದ್ರೆ ಕೊನೆಗಲ್ವ? ದೊಡ್ಡ ಸಾಧನೆಯೇ ಬೇಡ. ಆಗೋ
ನೀನು ಹೇಳುದು ಕೇಳಿಲ್ಲ ಒಂದು ಮಾತು, ವೃದ್ಧ ನಾರಿ ಪತಿವ್ರತ ಎಂತದ್ದಾಗಿ ಹೇಳಿದರೆ ಈಗ ಅದ್ಯಾಕೆ ವಿಷಯ ಈಗ ಇಲ್ಲಿ? ಅಲ್ಲ ಹೇಳಿದ್ ನಾನು. ಅಲ್ಲ ಹೃದಯ ಆದ ಮೇಲೆ ಬಯಕೆ- ಪತಿಗೆ ನಿಷ್ಠೆ ತೋರದೆ ನಿರ್ವಾಹ ಇಲ್ಲ ಅಂತ. ಬಯಕೆ ಸತ್ತ ಮೇಲೆ ಸನ್ಯಾಸಿ ಆಗ್ಲಿಕ್ಕೆ ದೊಡ್ಡ ಸಮಸ್ಯೆ ಇಲ್ಲ, ಸಾಧನೆ ಬೇಡ ಅದಕ್ಕೆ ಅಲ್ವಾ. ಬಯಕೆ ಸತ್ತ ಮೇಲೆ ಸನ್ಯಾಸಿ ಆಗ್ಲಿಕ್ಕೆ ಅಂತ ಬಯಕೆ ಯಾವಾಗ ಹುಟ್ಟುತ್ತದೆ, ಯಾವಾಗ ಉಂಟು, ಆಗ ಯಾವನು ದೃಢಚಿತ್ತನಾಗಿ ಅದಲ್ವಾ ನಿಜವಾದ ಸನ್ಯಾಸ, ತರುಣ ಸನ್ಯಾಸ. ಹುಟ್ಟಿದಾಕ್ಷಣ ತಪಸ್ಸಿಗೆ ಹೋದಂತಹ ಅಲ್ಲ ಹೇಳಿದ್ ನಾನು. ಉದಾಹರಣೆ ಇರುವ ನಾಡಿನಲ್ಲಿ ನಾವಿದ್ದೇವೆ. ಇಲ್ಲ ಅಂತ ಹೇಳಿದ್ದಲ್ಲ. ಈಗ ಹಾಗೆ ಇದ್ದರೆ ಈಗ ಆ ವ್ಯಕ್ತಿ ಈಗ ವೇದವ್ಯಾಸರನ್ನು ಭಗವಾನ್ ಅಂತ ಕರೆಯುವುದು ಯಾಕೆ ಬೇಕಾಗಿ? ಹೌದಪ್ಪ ಅಲ್ವಾ? ಅವರನ್ನು ಉಪಾಸಿಸಿದ್ದರಿಂದ ಎಲ್ಲ ಐಶ್ವರ್ಯಗಳು ಸಿದ್ಧಿಸ್ತದೆ. ಹುಟ್ಟಿದ ತಕ್ಷಣ ಅಮ್ಮನ ಕೈ ಹಿಡ್ಕೊಂಡು ಮನೆಯೊಳಗೆ ಹೋದದ್ದಲ್ಲ, ಅಪ್ಪನ ಕೈ ಹಿಡ್ಕೊಂಡು ತಪಸ್ಸಿಗೆ ಹೋದದ್ದು. ಹೌದು. ಅದು ಕೇಳಲಿಕ್ಕೆ ಉಂಟಾ? ಹುಟ್ಟಿದ ಕೂಡಲೇ ಈಗ ತಪಸ್ಸಿಗೆ ಅವ್ರು ಯಾಕೆ ಭಗವಾನ್ ಎಂಬುದಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ವಾ? ಹುಟ್ಟಿದ ಅಕ್ಷರದಲ್ಲೇ ಬೆಳೆದು ನಿಂತರು, ನಾ ಇಲ್ಲಿರುವುದಕ್ಕೆ ಇದ್ದವಲ್ಲ ಅಂತ ಹೇಳಿದ್ರು, ನೀ ಸ್ಮರಿಸಿದಾಗ ಬರ್ತೇನೆ ಅಂತ ಸಾರಿದ್ರು. ಆ ಬಳಿಕ ತನ್ನ ಸಾಧನಾ ಪಥದಲ್ಲಿ ಎದ್ದು ನಡೆದರು. ಹಾಗೆ ಹೋದವರು ವೇದ ವಿಭಜನೆಯನ್ನು ಮಾಡಿದ್ರು. ಇಷ್ಟು ಉತ್ತರ ಉಂಟು. ಈಗ ಇವನ ಬಗ್ಗೆ ಒಂದು ವಾಕ್ಯ ಹೇಳಿ. ಪುಣ್ಯಾತ್ಮ ವೇದವ್ಯಾಸರ ಬಗ್ಗೆ ಇದ್ದಾಗ ಹಾಗಲ್ಲ. ಈಗ ವೇದವ್ಯಾಸರು ಅವರ ಅಪ್ಪನ ಕೈ ಹಿಡ್ಕೊಂಡು ಹೋಗುವಂತಹ ಕಾಲಕ್ಕೆ ಅವರು ವೇದವನ್ನು ವಿಭಾಗ ಮಾಡ್ಲಿಕ್ಕಿದ್ದಾರೆ. ಅವರು ಭಗವಾನ್ ಅಂತ ನಾಳೆ ಆಗುತ್ತಾರೆ ಭವಿಷ್ಯ ಹೇಳಿದ್ರ. ನಾನು ಅದೇ ಗೊತ್ತಾದ್ ಯಾವ ನಾನು ಕೇಳುವುದಲ್ಲ ಏನು ಗೊತ್ತಾದ್ ಯಾವಾಗ ಅವರಿಷ್ಟೆಲ್ಲ ಮಾಡಿದ ಮೇಲೆ ನಾಳೆ ಇವರದ್ದು ಗೊತ್ತಾಗ್ತದೆ. ಇವರೀಗ ಮಾಡ್ಲಿ ತಡಿ. ಈಗ ಪರಾಶರರಿಗೆ ವೇದವ್ಯಾಸರು ಹುಟ್ಟಿ ಎಲ್ಲ ಮಧ್ಯದಲ್ಲಿ ಹುಟ್ಟಿದಂತೆ, ನದಿಯ ಮಧ್ಯದಲ್ಲಿ ಕೆಳಗೆ ಇಳಿಯುವಾಗಲೇ, ನದಿ ದಡದಲ್ಲಿ ಇಳಿಯುವಾಗಲೇ ಕಾಲಿಡಿಲಿಕ್ಕೆ ಜನ ಬಂದಿದ ಇಲ್ಲ. ಇಷ್ಟು ವಿಶ್ರುತವಾದ ಮೇಲೆ ವೇದವ್ಯಾಸರು ಬಾದರಾಯಣರು ಮಹನೀಯರು ಅಂತ ತಿಳಿದ ಮೇಲೆ ಕಾಲು ಹಿಡಿಯದ್ದು ಅನುಸರಿಸುವ ಮಂದಿ ಬಂದದ್ದು. ನಾಳೆ ಇವರದ್ದು ಅಷ್ಟಾಗಲಿ ಮತ್ತೆ ಕಾಲು ಹಿಡಿ ಯಾರು ಬೇಡ ಅಂದ್ರು ಆಗುವ ಮೊದಲು ನಿನಗೇನು ಅವಸರ? ಆಗಲ್ಲ. ಈಗ ಅಲ್ಲಿ ಕಾಲು ಹಿಡಿಲಿಕ್ಕೆ ಜನ ಬರಲಿಲ್ಲ ಅಂದ ಮಾತ್ರಕ್ಕೆ ಅವರದ್ದಾದ ಯೋಗ್ಯತೆ ಬೇರೆ ಇವರದ್ದಾದ ಯೋಗ್ಯತೆ ಬೇರೆ ಅಂತ ಅರ್ಥ ಅಲ್ಲ. ಅಲ್ಲ, ಆಗ ಅವರಿಗೂ ಪ್ರಶ್ನೆ ಬರ್ತಿತ್ತು ಅಂದ್ರೆ ಈಗ ಯೋಗ್ಯರೇ ಆದರೂ ಅದು ನಿರೂಪಿತವಾಗುವ ಮೊದಲು ಕಣ್ಣು ಮುಚ್ಚಿ ಕುರುಡು ಶ್ರದ್ಧೆಯಿಂದ ಅಂಧಭಕ್ತಿಯಿಂದ ಕಾಲು ಹಿಡಿಯುವುದಕ್ಕೆ ಹೊರಟ್ರೆ ವೇದವ್ಯಾಸರ ಕಾಲು ಹಿಡಿದರೆ ಲೋಕ ಪ್ರಶ್ನಿಸ್ತಿತ್ತು. ಇದೀಗ ಅನಾಮಧೇಯನಾದ ಯಾವುದು ಆಗಂತುಕ? ನಾವು ಯೋಚಿಸಬೇಕಾದದ್ದೇನು? ಕಾಲು ಹಿಡಿಯೋರು ಯಾರಿದ್ದಾರೆ ಅಂತ ಕಾಲು ಮುಂದೆ ಮಾಡಿ ಕೂತ ಯತಿಗಳಲ್ಲ ಇವರು. ಮತ್ತೆ ನಾವು ಅದನ್ನು ಪ್ರಧಾನವಾಗಿ ಗಮನಿಸಬೇಕಾಗುವುದು. ಹಾಗೆ ಎಲ್ಲರೂ ಬಂದು ಪಾದ ಪೂಜೆ ಮಾಡಲಿ ಕಾಣಿಕೆ ಆಗ್ಲಿ ಅನ್ನೋ ಯತಿಗಳು ಸಾವಿರ ಸಿಗ್ತಾರೆ ಲೋಕದಲ್ಲಿ. ಅದೆಲ್ಲ ಬೇಕಾದದ್ದು. ಕಾಲು ಪೂಜೆ ಮಾಡೋ ಕಾಲು ಯಾರು ಹಿಂದೆ ಎಳೆಯುತ್ತಾರೆ, ನಮಗೆ ಬೇಡ ಅನ್ನೋ ಹಾಗೆ ಭಾವನೆಯನ್ನು ಹೊಂದುತ್ತಾರೆ. ನನಗೆ ಸುದ್ದಿ ಬೇರೆ ಉಂಟು. ಏನು ಅಂತ? ಕಾಲು ಹಿಡಿಲಿಕ್ಕೆ ಕುಸುಮ ಕೋಮಲೆಯರು ತಮ್ಮ ಕೈಗಳನ್ನು ಮುಂದೊಡ್ಡಿದಾಗ ತನ್ನ ಕಾಲನ್ನು ತಾನಾಗಿ ಮುಂದೊತ್ತುತ್ತಾ ಇದ್ದಾನೆ ಅಂತ. ಯಾರು? ಈ ಸನ್ಯಾಸಿ, ಯುವ ಸನ್ಯಾಸಿ. ಏನು ಯಾರು ಹೇಳಿದ್ ನಿನಗಾಗೆ? ಅಲ್ಲಿ ಯಾರು ಕಾಲು ಕೊಟ್ಟಿದ್ದು ಹೇಳಿದ್ರೆ ಪಕ್ಕನ ಮುಂದೊತ್ತುತ್ತಾನಂತೆ. ಕುಸುಮ ಕೋಮಲೆಯರ ಕೈಗಳಲ್ಲಿ ಕೋಮಲತೆ ಮಾರ್ಧವತಿ ಬೇಡ ಬೇಡ ಅಂತ ಅವರು ಹೇಳಿದ್ದು. ಬಾಯಲ್ಲಿ ಬೇಡ ಅಂತ ಹೇಳ್ತಾ ಕಾಲು ಅಲ್ಲ, ಹಾಗಲ್ಲ. ನನ್ನ ಒತ್ತಾಯಕ್ಕೆ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ. ಅವರ ಒಂದು ಇಷ್ಟಕ್ಕೆ ಬೇಕಾಗಿ ಸ್ವಲ್ಪ ಪಾದ ಮುಂದೆ ಇಡಿ. ನನ್ನ ಪ್ರಾರ್ಥನೆಗೆ ಅವರು ಕಾಲು ಮುಂದೆ ಇಟ್ಟದ್ದು ಹೊರತು ಅವರು ಬೇಕು ಅಂತ ಊರಿಗೆ ಬರುವುದಿಲ್ಲ ಹೇಳಿದ್ದಾರೆ ಅವರು. ನೀನ್ ಎಂತ ಮತ್ತೆ ಈಗ ಬಂದದ್ದು ಹೇಗೆ? ನನ್ನ ಒತ್ತಾಯಕ್ಕ ನಮ್ಮ ಸೌಭಾಗ್ಯ ಅದು. ಅಲ್ಲ, ಯಾರು ಒತ್ತಾಯ ಮಾಡಿ? ಈಗ ನಾನೊಂದು ಕೇಳುವುದು, ಸನ್ಯಾಸಿಗೆ ನಿಷಿದ್ಧವಾದ ಒಂದು ಕರ್ಮ, ಯಾರು ಅಲ್ಲ ನಿಷಿದ್ಧವಾದ ಯಾವುದೋ ಒಂದು ಕರ್ಮ, ಅದನ್ನು ಯಾರು ಒತ್ತಾಯ ಮಾಡಿದ್ರು ಅವರ ಒತ್ತಾಯಕ್ಕೆ ನನ್ನ ಸನ್ಯಾಸಕ್ಕೆ ಸಮ್ಮತ ಅಲ್ಲ. ಅವರು ತುಂಬಾ ಒತ್ತಾಯ ಮಾಡಿದ್ರು, ಏನು ಮಾಡಿದ್ರು ಅಂತ ಮಾಡುದೇ ಆಶ್ರಮ ಭಂಗ ಆಗುವ ಹಾಗೆ ಪ್ರವೃತ್ತಿ ತೋರ್ಬೋದು. ಆಶ್ರಮ ಭಂಗ ಅವ್ರು ಹೇಳಿದ್ರು, ನಾನು ಮಾಡಿನ ಅಡಿಗೆ ಬರುವುದಿಲ್ಲ. ಸನ್ಯಾಸಿಗಳು ಮೊದಲು ಮಾಡಬೇಕಾದದ್ದು ಚಾವಣಿಯ ಕೆಳಗೆ ಬರ್ಲಿಕ್ಕಿಲ್ಲ. ಹೌದು, ಆಕಾಶವೇ ಅವರಿಗೆ ಮನೆ, ಅಥವಾ ಪ್ರಪಂಚವೇ ಮನೆ, ಆಕಾಶವೇ ಮಾಡು, ಈ ಅರ್ಥದಿಂದ ಬದುಕಬೇಕಾದವು. ಇವರು ಅದನ್ನೆಲ್ಲ ಹೇಳಿದ್ದು. ನಾನು ಕೈ ಮುಗಿದು ಅರಮನೆಗೆ ಬನ್ನಿ ಸ್ವಾಮಿ. ಅರಮನೆಗೆ ಬರುವುದಿಲ್ಲ ನಾನು. ಬಂದಿದ್ರು ಒಳಗೂ ಕರ್ಕೊಂಡು ಬರ್ತಿದ್ದೆ. ಅಲ್ಲ, ಒಳಗೆ ಕರೆಯುವುದೇ ಉದ್ದೇಶ ಇದ್ದದ್ದು, ಒಳಗೆ ಕಳೆಯುವುದೇ ಉದ್ದೇಶ ಇದ್ದದ್ದು, ಮತ್ತೆ ಹೊರಗಲ್ಲ. ಅರಮನೆಗೆ ಬನ್ನಿ. ಇಲ್ಲ 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 ಇಲ್ಲ, ಅರಮನೆಗೆ ಬಂದ್ರೆ ಪೂರ್ತಿ ಹಾಳಾಗ್ತದೆ. ಅರಮನೆ ಅವರಾದ್ರೂ ಹೇಳಿದ್ದಾರೆ. ಹಾಗಾದ್ರೆ ಸೂಚಕವಾಗಿ ಹೇಳಬೇಕಾದ್ದನ್ನೆಲ್ಲ ಹೇಳಿದ್ದಾರೆ. ಅರಮನೆಗೆ ಬಂದ್ರೆ ಅರಮನೆ ಪೂರ್ತಿ ಹಾಳಾಗ್ತದೆ. ಮತ್ತೆ ಹೌದು, ಅದೇ ಸೂಚಕವಾಗಿ ನಿನಗೆ ಅರ್ಥ ಆಗಲಿಲ್ಲ. ಹಾಗಲ್ಲ ಅವರು ಹೇಳಿದ್ದು. ಮತ್ತೆ ಅರಮನೆಗೆ ಬಂದೆ ಅಂತಾದ್ರೆ ನನ್ನದಾದ ಪರಿವ್ರಾಜಕತ್ವ ಪೂರ್ತಿ ಹಾಳಾಗಿ ಹೋಗ್ತದೆ, ಹಾಳಾಗಿ ಹೋಗ್ತದೆ. ಹಾಗೆ ಊರಿನೊಳಗೆ ಬಂದರೂ ನಾನು ಊರಿಗೆ ಬಾರದಾಗ ಆಗಬೇಕು. ಅದಕ್ಕೆ ಬೇಕಾದಂತಹ ಅನುಕೂಲಗಳನ್ನು ನೀನು ಒದಗಿಸಿ ಕೊಡುವಾದ್ರೆ ಬರೋಣ. ಯಾಕೆ ಬರೋಣ? ನಮಗೆ ಹಿತವಾಗುವಂತಹ ಉದ್ದೇಶಕ್ಕೆ ಬೇಕಾಗಿ ಮಾತ್ರ. ಇಲ್ಲದ್ರೆ ಎಲ್ಲಿಯೋ ತಿರುಗಾಡ್ತಾ ಹೋಗಬೇಕಾದವು. ಅವರನ್ನು ಕರ್ಕೊಂಡು ಬಂದದ್ದು ಯಾವ ಕಾರಣಕ್ಕೆ? ನಮ್ಮ ಮಣ್ಣಿಗೆ ಅವರು ಕಾಲೂರಿದ್ರೆ, ನಮ್ಮ ಮನೆಯೊಳಗೆ ಬಂದು ಅವರ ಆಶೀರ್ವಾದ ಮಾಡಿದರೆ, ಅವರಿಗೆ 4 ದಿವಸ ಮಳೆ ಬಿಸಿಲು ಬೀಳದೆ ಉಳ್ಕೊಳ್ಳಿಕ್ಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಪೂಜ್ಯರನ್ನು ನಾವು ಗೌರವಿಸುವುದು ಅವರ ಪಾದಸ್ಪರ್ಶದಿಂದ.
ಅವರ ಒಂದು ಅನುಗ್ರಹದಿಂದ ಅನುಗ್ರಹ ಬಾಯಿ ಬಿಟ್ಟು ಮಾತಾಡೋದು ಬೇಡ ಅಲ್ಲ ಹೇಳಿದ್ನ ಅಲ್ಲ ಮನಸ್ಸಿನ ಹೌದಪ್ಪ. ಸ್ವರ ಹೊರಡಿಸುವುದು ಬೇಡ, ಹೌದೌದು. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಷ್ಟು ಮಾಡಿದರೆ ಸಾಕು, ಒಳ್ಳೆದಾಗಿ ಹೋಗ್ತದೆ. ಅಂತಹ ಒಂದು ನಿಸ್ಪೃಹರನ್ನಿಸಿಕೊಂಡವರನ್ನು, ಸಾಂಸಾರಿಕವಾದ ಯಾವುದೇ ಸುಖ ಅಪೇಕ್ಷೆ ಬೇಡ ಅಂದವರನ್ನು, ಒಬ್ಬ ಗೃಹಸ್ಥನಾದವನಿಗೆ ಕರ್ತವ್ಯ ಇಲ್ವಾ? ಸನ್ಯಾಸಿಗಳನ್ನು ಗೌರವಿಸಬೇಕಾದದ್ದೇ ಗೃಹಸ್ಥನಾದ. ಹೌದು, ಸನ್ಯಾಸಿಗಳನ್ನು ಗೌರವಿಸ್ಬೇಕು. ಯಾರು ಬೇಡ ಬೇಡ ಅಂದರು? ವೇದವ್ಯಾಸರನ್ನು ಹುಟ್ಟಿದ ಕ್ಷಣದಲ್ಲಿ ಯಾರೂ ಗುರುತಿಸಲಿಲ್ಲ. ಅದು ಊರಿಗಾದ ನಷ್ಟ, ವೇದವ್ಯಾಸರಿಗಾದ ನಷ್ಟ. ಇದು ನಮಗಾದ ಭಾಗ್ಯ. ಇಷ್ಟೇ ಇರುವುದು ವ್ಯತ್ಯಾಸ. ಇವರು ನಮ್ಮ ಊರಿಗೆ ಬಂದ ಕಾಲಕ್ಕೆ ತಿಳಿದು ಇದು ದೇವರು ನಮಗೆ ಕೊಟ್ಟ ಅವಕಾಶ. ನಿನಗೆ ಅದರಲ್ಲೆಲ್ಲ ಭಕ್ತಿಯಲ್ಲಿಂದ ಬರಬೇಕು. ನಿನಗೆ ಕೇಳಿದ್ರೆ ನಾನೇ ದೇವರು ಹೇಳ್ತಲ್ಲ, ಹೇಳಿದ್ ನಾನು. ನನ್ನ ಯಾರು ಕೇಳುವುದಿಲ್ಲ, ಹೇಳುದಿಲ್ಲ. ನಿನಗೆ ಅದರಲ್ಲಿ ಭಕ್ತಿ ಇಲ್ಲ, ಭಕ್ತಿ ಇಲ್ಲ, ಆದ್ದರಿಂದ ಹಾಗಾಗೋದು. ಭಕ್ತಿ ಇಲ್ಲದವನಲ್ಲಿ ಎಷ್ಟು ಹೇಳಿಯೋ ಪ್ರಯೋಜನ ಇಲ್ಲ. ದೈವ ನಮಗೆ ಕೊಟ್ಟ ಅವಕಾಶ ಇದು, ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದು. ಇಲ್ಲದಿದ್ದರೆ ಎಲ್ಲಿಯೋ ಹೋಗುವವರು ಅಲ್ಲ, ಹೇಳಿದ್ ನಾನು. ತಿರುಗಿ ತಿರುಗಿ ನಮ್ಮ ಉದ್ಯಾನಕ್ಕೆ ಬರಬೇಕಾ? ಈಗ ಯಾರಾದ್ರೂ ಹೋಗಿ ಅವರ ಒತ್ತಾಯ ಮಾಡಿ ಹೇಳಿದ್ರೆ ನೀನು ಇಲ್ಲಿಯೇ ಇರು ಅಂತ, ಅಲ್ಲ, ಅವರಲ್ಲಿ ಬಂದು ಕೂತ್ರ ಹೌದಾ? ನಮ್ಮ ವನಪಾಲಕರಿಗೆ ಖಂಡಿತ ಅವರು ಬಂದು ನನ್ನ ಹತ್ರ ಹೇಳಿದ್ರ, ನನಗೆ ಹೋಗಿ ನೋಡುವಂತ ಖಂಡಿತ. ನೋಡಿದಾಗ ಅವರ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ? ಎಲ್ಲವನ್ನು ಪ್ರಶ್ನೆ ಮಾಡಿ ತಿಳಿಬೇಕಾದಂತೆ ಇಲ್ಲ. ಒಂದು ಅಂತರ್ಬೋಧೆ ಅಂತ ಎಲ್ಲ ಪ್ರಶ್ನೋತ್ತರದಿಂದಲೇ ತಿಳಿಯುವುದಲ್ಲ ಈ ಪ್ರಪಂಚದಲ್ಲಿ. ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣದಲ್ಲಿ ದಿವ್ಯ ವರ್ಚಸ್ಸನ್ನು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ ಅಲ್ವಾ? ಈಗ ಒಂದು ಬೆಂಕಿ ಉರಿಯುತ್ತಾ ಉಂಟು, ಅದು ಬೆಂಕಿ ಉರಿಯುವುದು ಅದು ಹೌದಾ ಅಲ್ವ ಅಂತ ಮತ್ತೆ ಕೆದಕ್ಕೆ ನೋಡ್ಲಿಕ್ಕೆ ಉಂಟ? ಅದು ಉರಿಯುವುದು ಬೆಂಕಿ ಅಂತ ನಮಗೆ ಅನುಭವದಿಂದ ಬರುತ್ತೆ. ಏನು ಜಾಟ ಕಟ್ಟಿದ್ದು, ಒಬ್ಬೊಬ್ಬೊಬ್ಬ ಹಣೆಯ ಭಸ್ಮಧಾರಣ ನೋಡಬೇಕು. ಏನು ತರುಣ ಸನ್ಯಾಸಿಯ ಪೂರ್ತಿ ಹಾಳಾಗಿದೆ, ಪೂರ್ತಿ ಹಾಳಾಗಿದೆ. ಅದು ನಿನಗೆ ಕಾಣುವುದರಲ್ಲೆಲ್ಲ ಇಲ್ಲದ್ದೇ ಕಾಣುವುದು. ನೀ ಕಂಡದ್ದರೊಳಗೆ ಇಲ್ಲದನ್ನೇ ನೀ ಕಲ್ಪಿಸುವುದು. ಅದನ್ನು ಪ್ರಶ್ನೆ ಮಾಡುವುದಕ್ಕೆ ನಾ ಹೊರಟದ್ದು ಹೌದಾದ್ರೆ ಕೇಳಿದವರ ಮೇಲೆ ನಿನಗೆ ಆಕ್ರೋಶ, ಸಿಟ್ಟು ಅರ್ಥ ಆಗ್ತದೆ. ಬೇಡ, ನಿನಗೆ ಯಾಕೆ ಸಿಟ್ಟು ಬರ್ತದೆ ಗೊತ್ತುಂಟ? ನಾನು ಹೇಳಿದ್ದು ಇಲ್ಲ ಸಲ್ಲದನ್ನು ಕಂಡುದ ನುಡಿದರೆ ಖಾತೆಗೊಂಡು ಕುಣಿಯಲ್ ಯಾದ ಗಣ್ಣ ಕಂಡುದ ನುಡಿದರೆ ಖಾತೆಗೊಂಡು ಕುಣಿಯಲೇದ ಕಣ್ಣ. ಕಂಡುದ ನುಡಿದರೆ ಖಾತೆಗೊಂಡು ಕುಣಿಯಲೇದ ಕಣ್ಣ. ಗಂಡನ ಮಾಡನು ಜಗವನ ಗಂಡು ಸಲ್ಲವೇ. ಗಂಡನ ಮಾಡನು ಜಗವನ ಗಂಡು ಸಲ್ಲವೇ. ಗಂಡನ ಮಾಡನು ಜಗವನ ಗಂಡು ಸಲ್ಲವೇ. ಅಣ್ಣ ಗಂಡನ ಮಾಡನು ಜಗವನ ಗಂಡು ಸಲ್ಲವೇ. ಕಂಡದನ್ನೇ ಬಂದು ನುಡಿದರೆ ಖಾತಿಗೊಂಡು ಕುಣಿದಾಡ್ತಾ ಇದ್ದಿ. ಕೂತಲ್ಲಿ ಕೂತ್ಕೊಳ್ಳುವುದಿಲ್ಲ ನೀನು. ನಾವು ನೋಡು, ಅಲ್ಲಿ ಅಸಹನೆಯಿಂದ ಕದಲುದು ನೋಡು. ಕುಳಿತ ಪೀಠದಲ್ಲೇ ಕದಲುತ್ತಾ ಇದ್ದಿ. ಇತ್ತಿಂದ ಹತ್ತ ಹೇಳುವ ನನ್ನ ಮೇಲೆ ಆಕ್ರೋಶ. ನನಗೇನು ನೀನು ಜನ್ಮ ವಿರೋಧಿಯಾ? ಹಾಗೆಯ ನೀ ಮಾಡಿದ್ದೆಲ್ಲ ತಪ್ಪುತ್ತ ಸಾಧಿಸಿ ನನಗೆ ಯಾರಾದ್ರೂ ಏನಾದರೂ ಬಹುಮತಿಯನ್ನು, ಶ್ರೇಷ್ಠತೆಯನ್ನು, ಮನ್ನಣೆಯನ್ನು ಕಲ್ಪಿಸ್ತಾರೆ ಅಂತ ಹೇಳಿದ್ದಾರ? ಅಲ್ಲದೆ ಒಂದು ಒಳ್ಳೆ ಕೆಲಸಕ್ಕೆ ಕೈ ಸೇರಿಸಲಿಕ್ಕಾಗಲಿಲ್ಲ. ಒಂದು ಮನೆಯಲ್ಲಿ ಕೂತಾದ್ರೆ ಅನುಮೋದಿಸಲಿಕ್ಕೆ ನಿನಗೆ ಸಂಕಟ ಅಂತ ನೀನು ನಿಜವಾಗಿ ಹೇಳ. ಇದೆಲ್ಲ ಮಾಡುವುದಕ್ಕಿಂತ ನೀ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳುವುದೇ ತುಂಬಾ ಒಳ್ಳೆ ಕೆಲಸ. ಯಾವುದು? ಸುಮ್ಮನೆ ನನಗೆ ಗೊತ್ತಾಯ್ತು. ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಕೂತಿದ್ರೆ ಅದೇ ಒಳ್ಳೆ ಕೆಲಸ. ಎಲ್ಲೆಲ್ಲಿಗೆಲ್ಲ ಹೋಗ್ತಿ ಆ ಉಪವನ ಮಧ್ಯದಲ್ಲಿ ಈ ಮಳೆಗೆ ಹೋಗಿ ನೀನು ಒದ್ದೆ ಆಗಿ ಉಪವನದಲ್ಲಿ ನಾನು ಹೋಗಿ ಒದ್ದೆ ಆಗುವುದಕ್ಕೆ ನಿನಗೆ ಇದು ಪಾಪ ಪುಣ್ಯ ಕಾಣ್ತದೆ. ರೂಢಿಯಲ್ಲಿ ಒಂದು ಮಾತು ಉಂಟು, ಅವನ ತಲೆ ಹಾಳಾಗಿದೆ, ಅವನ ತಲೆಗೆ ತಣ್ಣೀರು ಬಟ್ಟೆ ಹಾಕಿ ತಟ್ಟಬೇಕು ಅಂತ. ನೀನು ತಣ್ಣೀರನ್ನೇ ತಲೆಗೆ ಬಿದ್ದಿ